ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 1ನೇ ಅಧ್ಯಾಯ 4ನೇ ಪಾದ, ಅದರಲ್ಲಿ 4ನೇ ಅಧಿಕರಣ 15ನೇ ಸೂತ್ರ ಸಮಾಕರ್ಷಾತ್. ಯತ್ ಪುನಃ ಕಾರಣ ವಿಷಯಂ ವಿಗಾನಂ ದರ್ಶಿತಂ ಅಸದ್ವಾ ಇದಮಗ್ರಮಾಸೀತ್ ಇತ್ಯಾದಿ ತತ್ ಪರಿಹರ್ತವ್ಯಂ. ಇಲ್ಲಿ ಪೂರ್ವಪಕ್ಷ ಏನು ಪ್ರಶ್ನೆ ಮಾಡಿದ್ದ ಅಂತಂದ್ರ, ಅಸದ್ವಾ ಇದಮಗ್ರ ಆಸೀತ್. ಅಗ್ರೆ ಅಂತಂದ್ರೆ ಈ ಸೃಷ್ಟಿ ಪೂರ್ವದಲ್ಲಿ ಅಸತ್ತಾಗಿತ್ತು ಅಂತ. ಅಸದ್ವಾ ಇದಮಗ್ರೆ ಆಸೀತ್ ಅಂತ ತೈತ್ತರೀಯ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಬರ್ತದಲ್ಲಿ. ಇದು ಮೊದಲು ಅಸತ್ತಾಗಿತ್ತು ಅಂಥೇಳಿ ಅಲ್ಲಿ ಈ ಜಗತ್ತಿನ ಕಾರಣ ಅನ್ನುವಂತಹದ್ದು, ಕಾರಣ ವಿಷಯಂ. ಕಾರಣ ಅಂದ್ರೆ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥದ್ದು ಅಲ್ಲಿ ಅಸತ್ ಅಂತ ಹೇಳಿ ಬಂದದಲ್ಲ. ನೀವು ಸತ್ತು ಅಂತ ನೀವು ಹೇಳ್ತಾ ಇದ್ದೀರಿ, ಅದಕ್ಕೆ ವಿಗಾನಂ ದರ್ಶಿತಂ. ವಿಗಾನ ಅಂತಂದ್ರೆ ವಿರುದ್ಧವಾದ ಮಾತು ಅಂತ. ಮತ್ತೆ ಇಲ್ಲಿ ಅಸತ್ ಅನ್ನುವಂತಹದ್ದು ಸೃಷ್ಟಿ ಪೂರ್ವದಲ್ಲಿ ಇತ್ತು ಅನ್ನುವಂತಹದ್ದು ಇದು ವಿರುದ್ಧವಾದ ಮಾತಾಗ್ತದಲ್ಲ ಅಂತ ಪೂರ್ವ ಪಕ್ಷಿ ಹೇಳಿದ್ದ. ಆ ಕಾರಣ ವಿಷಯದೊಳಗ ಅಲ್ಲಿ ಪೂರ್ವ ಪಕ್ಷಿ ತೋರಿಸಿದ್ದ. ಅದಕ್ಕೆ ಈಗ ಪರಿಹಾರವನ್ನು ಹೇಳಬೇಕಲ್ರಿ. ಈಗ ತತ್ ಪರಿಹರ್ತವ್ಯಂ, ಅದಕ್ಕೆ ನಾವಿಲ್ಲಿ ಪರಿಹಾರನ ಹೇಳಬೇಕಾಗೈತಿ. ಅತ್ರ ಉಚ್ಯತೆ, ಈಗ ಅದಕ್ಕೆ ಸಮಾಧಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅತ್ರ ಉಚ್ಯತೆ ಅಸದ್ವಾ ಇದಮಗ್ರಮಾಸೀತ್. ಇಲ್ಲಿ ಈ ಸೃಷ್ಟಿ ಪೂರ್ವದಲ್ಲಿ ಅಸತ್ತು ಆಗಿ ಇತ್ತು ಅಂಥೇಳಿ ಇತಿ ನ ಅತ್ರ ಅಸತ್ ನಿರಾತ್ಮಕಂ ಕಾರಣತ್ವೇನ ಶ್ರಾವ್ಯತೆ. ಏನ ತೈತ್ತರೀಯ ಉಪನಿಷತ್ತಿನ ಮಂತ್ರದೊಳಗ ಸೃಷ್ಟಿ ಪೂರ್ವದಲ್ಲಿ ಅಸತ್ತು ಇತ್ತು ಅನ್ನುವಂತಹದ್ದು ಈ ಮಂತ್ರ ಇಲ್ಲಿ ಏನ್ ಹೇಳ್ತದ ಅಂತಂದ್ರೆ, ಅಸತ್ ನಿರಾತ್ಮಕಂ ಅಂದ್ರೆ ನಿರಾತ್ಮಕ ಅಂದ್ರೆ ಆತ್ಮವಲ್ಲದ ಅಂತ. ಆತ್ಮವಲ್ಲದ ಒಂದು ಅಸತ್ ಅನ್ನುವಂತಹದ್ದು ಕಾರಣವಾಗಿದೆ ಅನ್ನುವಂತಹದ್ದು ಇಲ್ಲಿ ನಮಗ ಇದು ಹೊಂದೋದಿಲ್ಲ ಅಂತ. ನ ಶ್ರಾವ್ಯತೆ, ಶ್ರುತಿ ಅನ್ನುವಂತಹದ್ದು ಈ ರೀತಿಯಾಗಿ ಅಲ್ಲಿ ಹೇಳ್ತಾ ಇಲ್ಲ ಅಂತ. ಈಗ ಜಗತ್ತಿಗೆ ಕಾರಣ ಅನ್ನುವಂತಹದ್ದು ಅಲ್ಲಿ ಅಸತ್ತಾಗಿದೆ, ನಿರಾತ್ಮಕವಾಗಿರ್ತಕ್ಕಂಥ ಅಸತ್ತಾಗಿದೆ ಅಂತ ಹೇಳಿ ಶ್ರುತಿ ಅಲ್ಲಿ ಹೇಳ್ತಾ ಇಲ್ಲ. ಅಲ್ಲಿ ಮಂತ್ರದಲ್ಲಿ ಹಾಗೆ ಹೇಳ್ಯಾರಂತಂದ್ರೂ ಕೂಡ, ಯಾಕಂದ್ರ ಯತಃ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್ ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತಮೇನಂ ತಥೋ ವಿದುಹು ಅಂತೇಳಿ ಅದ ಮುಂದಿನ ಒಂದು ಮಂತ್ರದೊಳಗ ಎರಡನೇ ಇದ್ರೊಳಗ 6ನೇ ಮಂತ್ರದೊಳಗೆ ಅಲ್ಲಿ ಹೇಳ್ತಾರಲ್ಲಿ, ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದ ಚೇತ್. ಅಂದ್ರೆ ಬ್ರಹ್ಮ ಅಸತ್ ಅಂದ್ರೆ ಇಲ್ಲ ಅಂತ ಯಾವನು ತಿಳ್ಕೊಳ್ತಾ ಇದ್ದಾನೋ ಅವನು ಅಸದ್ರೂಪವೇ ಆಗ್ತಾನೆ ಅಂತ. ಬ್ರಹ್ಮ ಇಲ್ಲ ಅಂತ ತಿಳ್ಕೊಂಡವನು ಅವನು ಇಲ್ಲದವನೇ ಆಗ್ತಾನಂತ. ಅಸ್ತಿ ಬ್ರಹ್ಮೇತಿ ಚೇದ್ ವೇದ, ಇನ್ನು ಯಾವನು ಬ್ರಹ್ಮ ಇದೆ ಅಂತ ತಿಳಿದುಕೊಳ್ಳುತ್ತಾನೆಯೋ ಸಂತಮೇನಂ ತತ್ವವಿದುಹು, ಅವನು ಇರುವವನಾಗ್ತಾನೆ ಅಂತ. ಬ್ರಹ್ಮ ಯಾವನು ಇಲ್ಲ ಅಂತ ತಿಳ್ಕೊಳ್ತಾನ ಅವನು ಇಲ್ಲದವನಾಗ್ತಾನ. ಬ್ರಹ್ಮ ಇದೆ ಅಂತ ಯಾವ ತಿಳ್ಕೊಳ್ತಾ ಇದ್ದಾನಲ್ಲ ಅವನು ಇರುವವನೇ ಆಗ್ತಾನೆ ಅಂತ ಹೇಳಿ ಅಲ್ಲಿ ಒಂದು ಮಂತ್ರ ಹೇಳ್ಕೊಂಡು ಬಂದದಲ್ಲಿ. ತೈತ್ತರೀಯ ಉಪನಿಷತ್ನಲ್ಲಿ ಈ ರೀತಿ ಮಂತ್ರ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ್ದು. ಅದಕ್ಕೆ ಇಲ್ಲಿ ಇತಿ ಅಸದ್ವಾದಾಪವಾದೇನ ಅಸ್ತಿತ್ವ ಲಕ್ಷಣಂ ಬ್ರಹ್ಮ. ಅಂದ್ರೆ ಇಲ್ಲಿ ಅಸದ್ವಾದ ಅಂತಂದ್ರೆ ಈ ಬೌದ್ಧರು ಹೇಳ್ತಕ್ಕಂತ, ಯಾಕಂದ್ರೆ ಅವರು ಸರ್ವಂ ಶೂನ್ಯಂ ಶೂನ್ಯಂ ಅಂತ ಹೇಳ್ತಾರ. ಅದು ಎಲ್ಲವೂ ಅಸತ್ ಅಂತ ಹೇಳ್ತಾರ ಅವರು, ಏನೂ ಇಲ್ಲೇ ಇಲ್ಲ ಅಂತ.
ಈಗ ಅವ್ರ ವಾದವನ್ನು ನಿರಾಕರಣೆ ಮಾಡಬೇಕಾಗ್ಯದ. ಹ್ಮ್ ಯಾಕೆ ಸೃಷ್ಟಿ ಪೂರ್ವದಲ್ಲಿ ಏನೂ ಇದ್ದಿದ್ದಿಲ್ಲ. ಹ್ಮ್ ಅವರು ಬೌದ್ಧರ ಮತದ ಪ್ರಕಾರ ಹ್ಮ್ ಅಲ್ಲಿ ಅಸತ್ಯ ಇತ್ತು ಅಂತ ಬೌದ್ಧರು ಹೇಳ್ತಾರಲ್ಲಿ. ಹ್ಮ್ ಆದರೆ ಇಲ್ಲಿ ವೇದಾಂತಿಗಳು ಇಲ್ಲಿ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಇತ್ತು ಅಂತ ಇಲ್ಲಿ ವೇದಾಂತಿಗಳು, ಇದು ನಮ್ಮ ಮತದ ಅಭಿಪ್ರಾಯ. ಹ್ಮ್ ಆದರೆ ಅವ್ರ ಮತವನ್ನು ನಾವು ಇಲ್ಲಿ ನಿರಾಕರಣೆ ಮಾಡಬೇಕಾಗಿದೆ. ಇಲ್ಲಿ ಹ್ಮ್ ಅಸದ್ವಾದ ಅಂತಂದ್ರೆ ಇಲ್ಲಿ ಶೂನ್ಯವಾದ ಅಂತ. ಹ್ಮ್ ಅಲ್ಲಿ ರಜ್ಜು ಅನ್ನುವಂಥದ್ದು ಸರ್ಪವೇ ಮುಂತಾದಗಳಂತೆ ವಿಕಲ್ಪವಲ್ಲ ಅಂತ, ಹ್ಮ್ ಇದು ನಿರಾಸ್ಪದವಾದದ್ದು ಅಂತ ತಿಳಿಸುವುದಕ್ಕೋಸ್ಕರವಾಗಿ ಅಲ್ಲಿ ನಿರಾತ್ಮಕವಾಗಿರ್ತಕ್ಕಂಥ ವಿಶೇಷಣವನ್ನ ಉಪಯೋಗಿಸಿದೆ ಅಂತ ಹೇಳ್ತಾರೆ. ಇಲ್ಲಿ ರಜ್ಜು ಸರ್ಪ ಅಂತ ಹೇಳಿ, ರಜ್ಜುವಿನಲ್ಲಿ ಅಲ್ಲಿ ಸರ್ಪ ತೋರ್ತದಲ್ರಿ, ಹೌದೌದು, ಅದು ವಿಕಲ್ಪ ಅಲ್ಲ, ಅದು ನಿರಾಸ್ಪದವಾದದ್ದು ಅಂತ. ಅದನ್ನು ತಿಳಿಸೋದಕ್ಕೋಸ್ಕರವಾಗಿ ನಿರಾತ್ಮಕವಾದವನ್ನ ಇಲ್ಲಿ ಇದನ್ನ ಮಾಡಿದಾರಂತ ಇಲ್ಲಿ ಟಿಪ್ಪಣಿ ಬರೆದಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಏನ್ ಹೇಳಿದರು ಅಂತಂದ್ರೆ, ಇಲ್ಲಿ ಅಸದ್ವಾದವನ್ನ ನಾವು ನಿರಾಕರಣೆ ಮಾಡಬೇಕಾಗೈತಿ. ಅಸ್ತಿತ್ವ ಲಕ್ಷಣಂ ಬ್ರಹ್ಮ, ಬ್ರಹ್ಮ ಅನ್ನುವಂತಹದ್ದು ಇದು ಇರುವಂತಹದ್ದು ಅಂತ, ಯಾವಾಗಲೂ ಇರುವಂತಹದ್ದು ಈ ಬ್ರಹ್ಮ ಅನ್ನುವಂತಹದ್ದು. ಅನ್ನಮಯಾದಿ ಕೋಶ ಪರಂಪರೆಯ, ಇಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತೇನು ಪಂಚಕೋಶಗಳದಾವಲ್ರಿ, ಅವು ಒಂದಾದ್ಮೇಲೆ ಒಂದು ಕೋಶಗಳು ಒಳಗದಾವ. ಅನ್ನಮಯ ಕೋಶದೊಳಗೆ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ, ಅದರೊಳಗೆ ವಿಜ್ಞಾನಮಯ ಕೋಶ, ಅದರೊಳಗೆ ಆನಂದಮಯ ಕೋಶ. ಹಿಂಗ ಪರಂಪರೆಯಿಂದ ಅಲ್ಲಿ ನಮಗೆ ಶ್ರುತಿ ಅನ್ನುವಂತಹದ್ದು ಬೋಧ ಮಾಡ್ತಾ ಪ್ರತ್ಯೇಗಾತ್ಮನಂ ನಿರ್ಧಾರ್ಯ, ಇವು ಎಲ್ಲಕ್ಕೂ ಆಧಾರ ಅಧಿಷ್ಠಾನ ಯಾವುದು, ಪಂಚಕೋಶಗಳಿಗೆ ಆಧಾರ ಅಧಿಷ್ಠಾನ ಯಾವುದು ಅಂತಂದ್ರೆ ಅಲ್ಲಿ ಪ್ರತ್ಯೇಗಾತ್ಮ ಅಂತ. ಆತ್ಮನ ಆಧಾರದೊಳಗೆ ಇವೆಲ್ಲ ಅದಾವು. ಮತ್ತ ಆತ್ಮ ಇಲ್ಲ ಅಂತಂದ್ರೆ ಈ ಪಂಚಕೋಶಗಳಿಗೆ ಅಸ್ತಿತ್ವವೇ ಇಲ್ಲ ಅಂತ. ಅದಕ್ಕೆ ಅಲ್ಲಿ ಬ್ರಹ್ಮ ಅನ್ನುವಂತಹದ್ದು ಇದೆ ಅಂತ. ಅಸ್ತಿತ್ವ ಲಕ್ಷಣಂ ಬ್ರಹ್ಮ, ಬ್ರಹ್ಮ ಅನ್ನುವಂತಹದ್ದು ಅಂದ್ರೆ ಇಲ್ಲಿ ಅಸದ್ವಾದವನ್ನ ನಿರಾಕರಣೆ ಮಾಡಿ ಅದನ್ನ ತಿರಸ್ಕಾರ ಮಾಡಿ ಅಂತ. ಅಂದ್ರೆ ಏನೂ ಇಲ್ಲ, ಬರೀ ಶೂನ್ಯ ಇತ್ತು ಅಂತ ಏನು ಅವ್ರು ಹೇಳ್ತಾರಲ್ಲ, ಅದನ್ನ ನಿರಾಕರಣೆ ಮಾಡಿ ಇಲ್ಲಪ್ಪ ಬ್ರಹ್ಮ ಇದೆ ಅಂತ. ಬ್ರಹ್ಮ ಅನ್ನುವಂತ ಸೃಷ್ಟಿ ಪೂರ್ವದಲ್ಲಿನೂ ಅದ, ಈಗೂ ಅದ, ಅದು ಮುಂದೂ ಇರ್ತದ, ಅದು ಯಾವಾಗಲೂ ಇರ್ತಕ್ಕಂಥದ್ದು ಅಂತ ಹೇಳಿ ಅಂಥ ಒಂದು ಬ್ರಹ್ಮ ವಸ್ತುವನ್ನು ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಅನ್ನಮಯ ಕೋಶವೇ ಮೊದಲಾಗಿರ್ತಕ್ಕಂಥ ಇಲ್ಲಿ ಪರಂಪರೆಯಿಂದ ಒಂದರೊಳಗೆ ಒಂದು ಆ ಪಂಚಕೋಶಗಳನ್ನ ಹೇಳ್ತಾ ಅಲ್ಲಿ ನಮಗೆ ಕೊನೆಗೆ ಪ್ರತ್ಯೇಗಾತ್ಮನ ಒಂದು ಜ್ಞಾನವನ್ನ ನಿರ್ಧಾರ ಮಾಡಿದ್ರಲ್ಲಿ. ಆ ಪ್ರತ್ಯೇಗಾತ್ಮನ ಒಂದು ಸ್ವರೂಪ ಅನ್ನುವಂತಹದ್ದು ಏನದಲ್ಲ, ಅದನ್ನ ನಮಗಲ್ಲಿ ಉಪದೇಶ ಮಾಡುವಂತವರಾಗಿದ್ದಾರಲ್ಲಿ. ಯಾಕಪ್ಪ, ಇವನೇ ಪ್ರತ್ಯೇಗಾತ್ಮ, ಯಾಕಂದ್ರೆ ಪಂಚಕೋಶಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥವನು, ಅವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವನು. ಅಲ್ಲಿ ಪ್ರತ್ಯೇಗಾತ್ಮ ಇದಾನೆ ಅಂತ ಹೇಳಿ ಅದನ್ನ ನಿರ್ಧಾರ ಮಾಡಿ, ಅದನ್ನ ನಿಶ್ಚಯ ಮಾಡಿ ಅಂತ. ನಿರ್ಧಾರೆ ಸೋ ಅಕಾಮಯತ ಇತಿ ತಮೇವ ಪ್ರಕೃತಂ, ಅವನು ಸಹ ಅಂದ್ರೆ ಅವನು ಯಾರು, ಪ್ರತ್ಯೇಗಾತ್ಮ ಅಂತ. ಅವನು ಅಕಾಮಯತ, ಅವನು ಕಾಮನೆಯನ್ನ ಮಾಡಿದ, ನಾನು ಬಹುರೂಪಿ ಆಗಬೇಕನ್ನುವಂತ ಕಾಮನೆ ಅವನಲ್ಲಿ ಉಂಟಾಯಿತು ಅಂತ ಹೇಳಿ ಮತ್ತೆ ಮುಂದೆ ಮಂತ್ರ ಏನ್ ಹೇಳ್ತು, ಸೋ ಅಕಾಮಯತ, ಸಹ ಅಂದ್ರೆ ಯಾರು, ಆ ಪ್ರತ್ಯೇಗಾತ್ಮ ಅಂತ ಬ್ರಹ್ಮವೇ, ಅವನೇ ಇಲ್ಲಿ ಕಾಮನೆ ಉಳ್ಳವನಾದ. ಇತಿ ತಮೇವ ಪ್ರಕೃತಂ ಸಮಾಕೃಷ್ಯ, ಇಲ್ಲಿ ಸಮಾಕರ್ಷಾತ್ ಅಂತ ಐತಲ್ರಿ ಇಲ್ಲಿ, ಅಲ್ಲಿ ಹಿಂದೆ ಹೇಳಿರ್ತಕ್ಕಂಥ ಯಾವ ಪ್ರಕೃತವಾಗಿರ್ತಕ್ಕಂತಹ ಆ ಪ್ರತ್ಯೇಗಾತ್ಮನನ್ನ ಅಥವಾ ಪರಮಾತ್ಮನನ್ನ ಇಲ್ಲಿ ತಗೊಂಡು ಬಂದು ಸಪ್ರಪಂಚಂ ಸೃಷ್ಟಿಂ ತಸ್ಮಾತ್ ಶ್ರಾವಯಿತ್ವಾ, ಸಪ್ರಪಂಚಂ ಸೃಷ್ಟಿಂ, ಇಲ್ಲಿ ಪ್ರಪಂಚ ಸಹಿತವಾಗಿ ಈ ಸಂಪೂರ್ಣ ಈ ಪ್ರಪಂಚ ಅನ್ನುವಂತಹದ್ದಲ್ರಿ ಸೃಷ್ಟಿ ಆಗೈತಲ್ರಿ ಇವಾಗ. ಆ ಪ್ರಕೃತವಾಗಿರ್ತಕ್ಕಂಥ ಯಾವ ಈ ಸೃಷ್ಟಿ ಅನ್ನುವಂತಹದ್ದನ್ನ ಆ ಪರಮಾತ್ಮನೇ ಮಾಡಿದ ಅಂತ ಇಲ್ಲಿ. ಇಲ್ಲಿ ಪರಮಾತ್ಮನೇ ಏನ್ ಮಾಡಿದಾನೆ, ಇದೆಲ್ಲವನ್ನ ಸೃಷ್ಟಿ ಮಾಡಿದಾನೆ ಅಂತ. ಸಪ್ರಪಂಚಂ ಸೃಷ್ಟಿಂ ತಸ್ಮಾತ್ ಶ್ರಾವಯಿತ್ವ, ತಸ್ಮಾತ್ ಅಂದ್ರೆ ಅವನಿಂದಲೇ ಅಂತ. ಯಾರಿಂದ, ಆ ಪ್ರತ್ಯೇಗಾತ್ಮ ರೂಪನಾಗಿರ್ತಕ್ಕಂಥ ಬ್ರಹ್ಮನಿಂದಲೇ ಈ ಸೃಷ್ಟಿ ಅನ್ನುವಂತಹದ್ದು ಆಗೈತಿ ಅಂತ. ಈ ನಾವು ನೋಡ್ತಕ್ಕಂಥ ಸಂಪೂರ್ಣ ಪ್ರಪಂಚ ಅನ್ನುವಂತಹದ್ದು ಆ ಪ್ರತ್ಯೇಗಾತ್ಮ ಅಥವಾ ಪರಮಾತ್ಮನಿಂದಲೇ ಇದು ಆಗೈತಿ ಅಂತೇಳಿ ಶ್ರಾವಯಿತ್ವ,
ಶ್ರುತಿ ಅನ್ನುವಂತಹದ್ದು ಅಲ್ಲಿ ನಮಗೆ ಉಪದೇಶ ಮಾಡ್ತದು. ಹೌದು. ತತ್ ಸತ್ಯಮಿತ್ಯಾಚಕ್ಷತೆ. ಹ್ಮ್. ಮತ್ತು ಅದೇ ಮುಂದೆ ಮಂತ್ರದಲ್ಲಿ ತೈತ್ತಿರೀಯ ಉಪನಿಷತ್ನ ಅದ ಮಂತ್ರದಲ್ಲಿ ಏನು ಹೇಳ್ತು, ಇತೀಚ ಉಪಸಂವೃತ್ಯ. ಈ ರೀತಿಯಾಗಿ ಅದು ಸತ್ಯ ಅಂತ ಹೇಳಲ್ಪಡ್ತದ ಅಂತ. ಹ್ಮ್. ತತ್ ಸತ್ಯಮಿತ್ಯಾಚಕ್ಷತೆ. ಹ್ಮ್. ಯಾವುದು ನಾವು ಹಿಂದೆ ಹೇಳಿರ್ತಕ್ಕಂಥ ಪ್ರತ್ಯೇಗಾತ್ಮ ಅಂತ ಏನು ಹೇಳಿದೇವಲ್ಲದು, ಹ್ಮ್. ಅದು ಏನಾದಪ್ಪ ಅಂತ ವಿಚಾರ ಮಾಡಿದ್ರೆ ಅದು ಸತ್ಯ ಆಗಿದೆ ಅಂತ. ಹ್ಮ್. ಅದನ್ನು ಸತ್ಯ ಅಂತಲೇ ಕರಿತಾ ಇದ್ದಾರ ಅಂತ ಹೇಳಿ ಹ್ಮ್. ಇತ್ತೀಚೆ ಉಪಸಂವೃತ್ತಿ ಅಲ್ಲಿ ಉಪಸಂಹಾರವನ್ನ ಮಾಡಿದ್ದಾರೆ. ಹ್ಮ್. ಅದನ್ನು ಸತ್ಯ ಅಂತಾನೆ ಕರಿಬೇಕು ನಾವು. ಹ್ಮ್. ಯಾವುದರಿಂದ ಈ ಜಗತ್ತಿನ ಸೃಷ್ಟಿಯಾಗೈತೋ ಹ್ಮ್. ಆ ಸೃಷ್ಟಿಯಾಗಿರ್ತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ಯಾವುದು? ಹ್ಮ್. ಪ್ರತ್ಯೇಗಾತ್ಮ ಅಥವಾ ಬ್ರಹ್ಮ. ಹ್ಮ್. ಆ ಬ್ರಹ್ಮವನ್ನು ನಾವು ಏನಂತ ಕರಿಬೇಕು? ತತ್ ಸತ್ಯ ಮಿಥ್ಯಾಚಕ್ಷತೆ. ಹ್ಮ್. ಅದಕ್ಕೆ ನಾವು ಸತ್ಯ ಅಂತ ಕರಿಬೇಕು ಅಂತ ಹೇಳಿ ಹ್ಮ್. ಹಿಂಗ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಉಪಸಂಹಾರ ಮಾಡೈತಿ. ಹ್ಮ್. ತದಪ್ಪೇಶ ಶ್ಲೋಕೋ ಭವತಿ. ಹ್ಮ್. ನೋಡ ಅದರಲ್ಲೇ ಈ ಶ್ಲೋಕ ಅನ್ನುವಂತಹದ್ದು ಹ್ಮ್. ಅದ ಅಂತ. ಇತಿ ತಸ್ಮಿನ್ನೇವ ಪ್ರಕೃತೆ ಅರ್ಥೇ ಶ್ಲೋಕಂ ಉದಾಹರತಿ. ನೋಡಿ ಇಲ್ಲಿ ಪ್ರಕೃತದಲ್ಲಿ ಹ್ಮ್. ಅದೇ ಅರ್ಥದೊಳಗೆ ಶ್ಲೋಕ ಅನ್ನುವಂತಹದ್ದು ಹ್ಮ್. ಇಲ್ಲಿ ಉದಾಹರಿಸ್ತಾ ಇದ್ದಾರೆ. ಹ್ಮ್. ಯಾವುದಿದು? ಅಸದ್ವ ಇದಮಗ್ರ ಆಸೀತ್. ಹ್ಮ್. ಇದು ಮೊದಲು ಅಸತ್ತೇ ಆಗಿತ್ತು ಅಂತ ಹೇಳಿ ಹ್ಮ್. ಈ ಶ್ಲೋಕವನ್ನ ಅಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅವರು. ಉದಾಹರತಿ ಹ್ಮ್. ಅಂದ್ರೆ ಅಲ್ಲಿ ಹಿಂದೆ ಪರಮಾತ್ಮನ ಬಗ್ಗೆನೇ ಹೇಳ್ಕೊಂತ ಬಂದಾರ. ಹೌದು. ಬ್ರಹ್ಮವೇ ಜಗತ್ತಿಗೆ ಕಾರಣ, ಅದನ್ನೇ ಸತ್ಯ ಅಂತ ಕರಿಬೇಕು ಅಂತ ಹೇಳಿ ಹ್ಮ್. ಇಷ್ಟೆಲ್ಲ ಹೇಳ್ಕೊಂಡು ಬಂದು ಅಲ್ಲೇ ಮತ್ತೆ ಆ ಮಂತ್ರ ಇನ್ನೊಂದು ಮಂತ್ರ ಏನ್ ಹೇಳ್ತು? ಹ್ಮ್. ಅಸದ್ವ ಇದಮಗ್ರಂ ಆಸೀತ್. ಹ್ಮ್. ಅಂದ್ರೆ ಜಗತ್ತು ಹುಟ್ಟೋದಕ್ಕಿಂತ ಪೂರ್ವದಲ್ಲಿ ಅಸತ್ತಾಗಿತ್ತು ಅಂತ ಏನು ಹೇಳಿದಾರಲ್ಲ ಇಲ್ಲಿ, ಇದರ ಅಭಿಪ್ರಾಯ ಏನು ಅಂತಂದ್ರೆ ಹ್ಮ್. ಯದಿತು ಅಸತ್ ನಿರಾತ್ಮಕಂ ಅಸ್ಮಿನ್ ಶ್ಲೋಕೆ ಅಭಿಪ್ರೇತ. ಹ್ಮ್. ಇಲ್ಲಿ ಈ ಶ್ಲೋಕದ ಒಂದು ಅಭಿಪ್ರಾಯ ಅನ್ನುವಂತಹದ್ದು ನಾವು ಒಂದು ವೇಳೆ ಹ್ಮ್. ನಿರಾತ್ಮಕ ಅಂದ್ರೆ ಏನು, ಆತ್ಮರಹಿತವಾಗಿರ್ತಕ್ಕಂಥ ಅಸತ್ತೆ ಅಂದ್ರೆ ಶೂನ್ಯವೇ ಹ್ಮ್. ಈ ಸೃಷ್ಟಿ ಪೂರ್ವದಲ್ಲಿ ಇತ್ತು ಅಂತ ಅಭಿಪ್ರಾಯವಾಗಿದ್ದಾದ್ರೆ, ಹ್ಮ್. ಸೃಷ್ಟಿ ಪೂರ್ವದೊಳಗ ಹ್ಮ್. ಅಲ್ಲಿ ಕೇವಲ ನಿರಾತ್ಮಕ ಅಂದ್ರೆ ಏನು, ಆತ್ಮರಹಿತವಾಗಿರ್ತಕ್ಕಂಥ ಹ್ಮ್. ಸತ್ತಾರಹಿತವಾಗಿರುವಂತ, ಹ್ಮ್. ಕೇವಲ ಅಸತ್ ಅಂದ್ರೆ ಏನು, ಶೂನ್ಯ ಅಂತ ಏನೂ ಇಲ್ಲ. ಅಸತ್ ಅಂದ್ರೆ ಏನು ಇಲ್ಲ, ಏನೂ ಇಲ್ಲದ್ದು. ಹ್ಮ್. ಈಗ ಬಂಜೆ ಮಗ ಅಂತಾರ, ಹೌದು. ಬಂಜೆಗೆ ಮಗ ಅದಾನನ್ರು? ಇಲ್ಲ. ಇಲ್ಲ. ಮಲದ ಕೋಡ್ ಅಂತಾರ, ಮಲದ ಕೋಡೇ ಇಲ್ಲ. ಹ್ಮ್. ಆಕಾಶದ ಹೂ ಅಂತಾರ, ಹ್ಮ್. ಆಕಾಶದ ಹೂ ಅದಾವನ್ರಿ ಅವು? ಇಲ್ಲ. ಅವೇನು ಇಲ್ಲೇ ಇಲ್ಲ. ಹ್ಮ್. ಅದಕ್ಕೆ ಇಲ್ಲಿ ಅಸತ್ ನಿರಾತ್ಮಕಂ ಅಸ್ಮಿನ್ ಶ್ಲೋಕೆ ಅಭಿಪ್ರೇಯತ. ಅಂದ್ರೆ ಈ ಶ್ಲೋಕದೊಳಗ ಅಲ್ಲಿ ನಿರಾತ್ಮಕವಾಗಿರ್ತಕ್ಕಂಥ ಅಸತ್ ಅನ್ನುವಂತಹದ್ದು ಇದು ಒಂದು ವೇಳೆ ಹೇಳಿದ್ದಾರೆ ಅಂತ ಅಭಿಪ್ರಾಯವಾದರೆ, ತತಃ ಅನ್ಯ ಸಮಾಕರ್ಷಣೆ ಅನ್ಯಸ್ಯ ಉದಾಹರಣಂ ಅಸಂಬದ್ಧಂ ವಾಕ್ಯಂ ಆಪದ್ಯೇತ. ತತಃ ಅನ್ಯ ಸಮಾಕರ್ಷಣೆ ಅಂತ ಹೇಳ್ತಾರೆ ಇಲ್ಲಿ. ಅಂದ್ರೆ ಈಗ ಒಂದು ವಿಷಯವನ್ನ ಹೇಳುವಾಗ ಅದನ್ನ ಒಂದು ತಗೊಂಡು ಬಂದು ನಾವು ಹೇಳ್ತಾ ಇದ್ದೀವಿ. ಯಾವ್ದನ್ನ ಹೇಳಕತ್ತೇವೆ ನಾವು? ಈಗ ಬ್ರಹ್ಮದ ವಿಚಾರವನ್ನೇ ಹೇಳ್ಕೊಂತ ಬಂದಿದ್ದೀವಿ. ಜಗತ್ತಿನ ಸೃಷ್ಟಿಗೆ ಬ್ರಹ್ಮವೇ ಕಾರಣ, ಸೃಷ್ಟಿ ಪೂರ್ವದಲ್ಲಿ ಬ್ರಹ್ಮವೇ ಇತ್ತು ಅಂತ ಅದರ ಬಗ್ಗೆನೇ ನಾವು ನಿರೂಪಣೆ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನ ಹೇಳುವಂತ ಸಂದರ್ಭದೊಳಗ ತತಃ ಅನ್ಯ ಸಮಾಕರ್ಷಣೆ ಅನ್ಯಸ್ಯ ಉದಾಹರಣಂ, ಯಾವ ಒಂದು ವಿಷಯವನ್ನ ನಾವು ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇವಲ್ಲ ಅದನ್ನ ಹೇಳುವಂತ ಸಂದರ್ಭದೊಳಗೆ ಮತ್ತೊಂದು ಉದಾಹರಣೆಯನ್ನ ಇಲ್ಲಿ ತಗೊಂಡು ಬಂದ್ರೆ ಆ ವಾಕ್ಯ ಅಸಂಬದ್ಧ ಆಗ್ತೈತಿ ಅಂತ. ಇಲ್ಲಿ ಅಸದೇವ ಆಸೀತ್ ಅಂತ ಇದನ್ನ ಇಲ್ಲಿ ಮತ್ತೊಂದು ಬೇರೆ ಆಯ್ತಲ್ರಿ. ಈಗ ಮೊದಲು ಸತ್ಯೇವ ಆಸೀತ್, ಸತ್ಯವೇ ಇತ್ತು ಅಂತ ಹೇಳಿ ಹಿಂಗ ಪೂರ್ವದಲ್ಲಿ ಆ ಬ್ರಹ್ಮದ ಅಸ್ತಿತ್ವವನ್ನೇ ಹೇಳ್ಕೊಂಡು ಬಂದಿದ್ದಾರೆ. ಈಗ ಬಂದು ಮತ್ತೆ ಅಸತ್ತಾಗಿತ್ತು ಅಂತ ಹೇಳಿ ಈ ರೀತಿಯಾಗಿ ಮತ್ತೊಂದನ್ನ ನಾವು ಅಲ್ಲಿ ಉದಾಹರಣೆ ಕೊಟ್ಟದ್ದಾದ್ರ ಅವಾಗ ಈ ವಾಕ್ಯ ಅನ್ನುವಂಥದ್ದು ಏನಾಗ್ತೈತಿ? ಅಸಂಬದ್ಧ ಆಗಿ ಹೋಗ್ಬಿಡ್ತೈತಿ ಅಂತ. ಆಪದ್ಯೇತ ತಸ್ಮಾತ್, ಆದ್ರಿಂದ ಇಲ್ಲಿ ಏನಪ್ಪ ನಿರ್ಣಯ, ಕೊನೆಗೆ ಏನ್ ನಿರ್ಣಯ ಹೇಳ್ತಾರಂತಂದ್ರೆ, ಹಂಗಾದ್ರೆ ಅಸದ್ವ ಇದಮಗ್ರ ಆಸೀತ್ ಅನ್ನೋ ಮಂತ್ರಕ್ಕೆ ಏನ್ ಅರ್ಥ ಇಲ್ಲಿ? ನಾವೇನ್ ತಿಳ್ಕೋಬೇಕು ಅಂತಂದ್ರ ಅದಕ್ಕಂತಾರ ಅವರು, ನಾಮ ರೂಪ ವ್ಯಾಕೃತ ವಸ್ತು ವಿಷಯ
ಪ್ರಾಯೇಣ ಸಚ್ಶಬ್ದ ಪ್ರಸಿದ್ಧ ಇತಿ ತದ್ ವ್ಯಾಕರಣ ಅಭಾವಾಪೇಕ್ಷೆಯ ಪ್ರಾಗುತ್ಪತ್ತೇಃ ಸದೇವ ಬ್ರಹ್ಮ ಅಸದಿವ ಆಸೀತಿತಿ ಉಪಚರ್ಯತೆ. ನಾಮರೂಪ ವ್ಯಾಕೃತ ವಸ್ತು ವಿಷಯ. ಇಲ್ಲಿ ನಾಮ ಮತ್ತು ರೂಪಗಳ ಒಂದು ವ್ಯಾಕೃತ ಅಂತಂದ್ರೆ ವಿಂಗಡಣೆ. ಈ ನಾಮರೂಪ ವಸ್ತುಗಳೇನ ಅದಾವಲ್ರು, ಯಾಕ ಬೇರೆ ಬೇರೆ ನಾಮಗಳದಾವ. ಒಂದೊಂದು ವಸ್ತುವಿಗೆ ಒಂದೊಂದು ನಾಮ. ಈಗ ನಾವು ಜಗತ್ತಿನಲ್ಲಿ ನೋಡ್ತೇವಲ್ರಿ, ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಮರಗಳು, ಇವೆಲ್ಲ ನಾಮರೂಪಗಳಿಂದ ವಿಂಗಡನಾಗಿ ನಮಗೆ ತೋರಕತ್ತೈತಲ್ರಿ. ಇಲ್ಲಿ ನಾಮರೂಪ ವ್ಯಾಕೃತ ವಸ್ತು ವಿಷಯ ಪ್ರಾಯೇಣ ಸಚ್ಶಬ್ದ ಪ್ರಸಿದ್ಧ. ಲೋಕದೊಳಗ ಸತ್ ಅಂದ್ರೆ ಏನು, ಇರುವುದು ಅಂತ. ಈಗ ಪ್ರಾಣಿಗಳಿದೆ ಅಂತ, ಯಾಕಂದ್ರೆ ಅದಕ್ಕೆ ನಾಮರೂಪ ನಮ್ಗೆ ಗೋಚರ ಆಗಾಕತ್ತಾವ. ನಾವು ಕಣ್ಣಾರಿ ನೋಡ್ತಾ ಇದ್ದೇವಲ್ರಿ. ಈಗ ಪಕ್ಷಿಗಳನ್ನ ನೋಡ್ತೇವಿ, ಅದಾವಂತ ಹೇಳ್ತೇವಿಲ್ರಿ. ಪ್ರಾಣಿಗಳನ್ನ ನೋಡ್ತೇವಿ, ಓ ಇದು ಆಕಳ, ಇದು ಎತ್ತು, ಇದು ಎಮ್ಮೆ, ಇದು ಕುದುರೆ, ಇದು ಆನೆ. ಅಂದ್ರೆ ಹಿಂಗ ಬೇರೆ ಬೇರೆ ನಾಮಗಳು, ಬೇರೆ ಬೇರೆ ರೂಪಗಳು. ಯಾಕೆಲ್ಲ ಒಂದೇ ರೀತಿ ಇರಂಗಿಲ್ಲಲ್ರಿ. ಮತ್ತ ಅವು ಪ್ರತ್ಯಕ್ಷವಾಗಿ ನೋಡ್ತೇವ್ಮ್ಯಾಗ ಅದಾವಂತ ಮೇಲೆ ಸತ್ತಂತದು. ಈ ರೀತಿ ನಾಮರೂಪಗಳಿಂದ ವಿಂಗಡನವಾಗಿ ತೋರ್ತಕ್ಕಂತ ವಸ್ತುವಿನ ಒಂದು ವಿಷಯದೊಳಗ ಅಲ್ಲಿ ವ್ಯಾಕೃತ ಅಂತಂದ್ರೆ ಏನು, ವಿಂಗಡವಾಗಿ ತೋರುವುದು ಅಂತ. ನಾಮರೂಪಗಳಿಂದ ಭಿನ್ನ ಭಿನ್ನವಾಗಿ ತೋರ್ತಕ್ಕಂತ ವಸ್ತುವಿನ ಒಂದು ವಿಷಯ ಅಂತ ಹೇಳಿ ಇಲ್ಲಿ ಸತ್ ಅನ್ನುವಂತ ಶಬ್ದ ಅಲ್ಲಿ ಆ ವಸ್ತುಗಳಲ್ಲಿ ಪ್ರಸಿದ್ಧ ಅದಂತ ಲೋಕದೊಳಗ. ಆ ಸತ್ ಅನ್ನುವಂತ ಶಬ್ದ ಎಲ್ಲಿ ನಾಮರೂಪಗಳಿಂದ ವಿಂಗಡವಾಗಿ ತೋರ್ತಕ್ಕಂತ ವಸ್ತುವಿನ ವಿಷಯ ಅಂತ ಹೇಳಿ ಇದು ಪ್ರಸಿದ್ಧವಾಗಿ ನಮಗೆ ಲೋಕದಲ್ಲಿ ಕಂಡು ಬಂದದ. ಈಗ ಇತಿ ತದ್ ವ್ಯಾಕರಣ ಅಭಾವಾಪೇಕ್ಷೆಯ. ಈ ಸೃಷ್ಟಿ ಪೂರ್ವದೊಳಗ ಇನ್ನೂ ಸೃಷ್ಟಿ ಆಗಿಲ್ಲ, ಅಲ್ಲಿ ಈ ನಾಮರೂಪಗಳ ವಿಂಗಡಣೆ ಐತೇನಲ್ಲಿ. ಯಾಕಿನ್ನೂ ಸೃಷ್ಟಿ ಆಗಿಲ್ಲ, ಪ್ರಳಯ ಆಗಿ ಹೋಗ್ಬಿಟ್ಟತಿ ಇವಾಗ. ಪ್ರಳಯದಲ್ಲಿ ಅಲ್ಲಿ ಮನುಷ್ಯರನ್ನುವಂತಹದ್ದಿಲ್ಲ, ಪ್ರಾಣಿಗಳನ್ನುವಂತಹದ್ದಿಲ್ಲ, ಪಕ್ಷಿಗಳನ್ನುವಂತಹದ್ದಿಲ್ಲ, ಮತ್ತಲ್ಲಿ ಈ ಜಗತ್ತೇ ಇಲ್ಲ. ನಾಮರೂಪ ಇಲ್ಲಿ ಭೂಮಿ ಆಗಲಿ, ಜಲ ಆಗಲಿ, ಅಗ್ನಿ ಆಗಲಿ, ವಾಯುವಾಗಲಿ, ಆಕಾಶ, ಇಲ್ಲಿ ಪಂಚಭೂತಿಗಳೇ ಇಲ್ಲ ಅಲ್ಲಿ. ಗಾಢವಾದ ನಿದ್ರೆಯೊಳಗೆ ನಾವು ಹ್ಯಾಕ್ ಹೋಗಿರ್ತೇವಲ್ರಿ, ಅಲ್ಲೇನಿದೆ ಗಾಢವಾದ ನಿದ್ರೆಯೊಳಗಲ್ಲಿ ನಾನು ನೀನು ಯಾವುದು ಏನು ಇಲ್ಲ ಅಲ್ಲಿ. ಅದು ಗಾಢವಾದ ನಿದ್ರೆ, ಅದೊಂದು ಪ್ರಳಯ ಇದ್ದಂಗ್ರದು. ಒಂದು ಪ್ರಳಯದಕ್ಕೆ ನಮಗ ಅನುಭವ ಅದು ಗಾಢವಾದ ನಿದ್ರೆ. ಅಲ್ಲಿ ಸ್ತ್ರೀ ಪುರುಷ ಏನು ಕಲ್ಪನೆ ಇಲ್ಲಲ್ರಿ ಅಲ್ಲಿ. ಅಲ್ಲಿ ನಾನನ್ನು ಅರುವೇ ಇಲ್ಲ ಅಲ್ಲಿ. ನಾನು ಅದೀನಿ ಅಂತ ಹೇಳಿ ಎಚ್ಚರ ಆದ್ಮೇಲೆ ಹೇಳ್ತಾನ, ಅಥವಾ ಕನಸಿನೊಳಗೆ ನಾ ಅದೀನಿ ಅನ್ನುವಂತ ನಮಗ ಜ್ಞಾನ ಅದು. ಆದ್ರೆ ಎಚ್ಚರಕ್ಕೆ ಬಂದ ಗಾಢವಾದ ನಿದ್ರೆಯೊಳಗೆ ಮಾತ್ರ ಅಲ್ಲಿ ಏನಿಲ್ಲ. ಹಂಗ ಸುಪ್ತ ಇದು ಪ್ರಳಯ. ಆ ಮಹಾಪ್ರಳಯದೊಳಗ ಅಲ್ಲಿ ತದ್ ವ್ಯಾಕರಣ ಅಭಾವಾಪೇಕ್ಷೆಯ, ಅಲ್ಲಿ ನಾಮರೂಪಗಳ ವ್ಯಾಕರಣ ಅನ್ನುವಂತಹದ್ದಾಗಿಲ್ಲ, ವಿಂಗಡಣೆ ಆಗಿಲ್ಲ ಅಂತ. ಆ ಒಂದು ಅಪೇಕ್ಷೆಯನ್ನ ಇಟ್ಟುಕೊಂಡು ಪ್ರಾಗುತ್ಪತ್ತೇ ಸದೇವ ಬ್ರಹ್ಮ ಅಸದೇವ ಆಸೀತ್ ಇತಿ ಉಪಚರ್ಯತೆ. ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಆ ಸದ್ರೂಪವಾಗಿರ್ತಕ್ಕಂಥ ಬ್ರಹ್ಮ ಅಸತ್ತಿನಂತೆ ಇತ್ತು ಅಂತ, ಅಸತ್ತಿನಂತೆ ಅಂತ ಹೇಳ್ಯಾರ ಅವರು. ಹೆಂಗ ನಾಮರೂಪಗಳಿಂದ ತೋರ್ತಕ್ಕಂತ ಈ ಪ್ರಪಂಚ ಅನ್ನುವಂತಹದ್ದು ಸೃಷ್ಟಿ ಪೂರ್ವದೊಳಗ ಈ ಯಾವ ತೋರ್ತಾ ಇದ್ದಿಲ್ಲ, ಯಾಕೆಲ್ಲ ಅಭಾವ ಆಗಿಬಿಟ್ಟಿದ್ದು ಇವು. ಅವಾಗ ಅಲ್ಲಿ ಬ್ರಹ್ಮ ಅಸದಿವ, ಅಸತ್ತಿನಂತೆ ಅಲ್ಲಿ ಉಪಚಾರಕವಾಗಿ ಹೇಳಿದ್ದಾರೆ ಹೊರತು ಅಲ್ಲಿ ವಾಸ್ತವಿಕವಾಗಿ ಅಸತ್ತೇ ಇತ್ತು ಅಂತ ಅರ್ಥ ಅಲ್ಲ. ಅಸದಿವ ಅಂತೇಳಿ ಅಸತ್ತಿನಂತೆ, ಯಾಕೆ ಅಲ್ಲಿ ನಾಮರೂಪಗಳು ಗೋಚರ ಇಲ್ಲ ನಮಗೆ. ನಾಮರೂಪ ವಿಂಗಡನವಾಗಿ ತೋರ್ತಾ ಇದ್ದು ಅಂದ್ರೆ ಇದೇ ಇದೆ ಅಂತ ನಾವು ಹೇಳ್ತಿದ್ದೀವಿ. ಆ ನಾಮರೂಪಗಳ ವಿಂಗಡಣೆ ಇಲ್ಲದೆ ಇರುವುದರಿಂದ, ಅವುಗಳ ಅಭಾವವಾಗಿರುವುದರಿಂದ ಅಲ್ಲಿ ನಮಗೆ ಬ್ರಹ್ಮ ಅನ್ನುವಂತಹದ್ದು ಅಲ್ಲಿ ಉಪಚಾರಕ್ಕೋಸ್ಕರವಾಗಿ ಅಸತ್ತಿನಂತೆ ಇತ್ತು ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಆ ಒಂದು ಮಂತ್ರಕ್ಕೆ ಅರ್ಥ ಮಾಡಿದ್ರು. ಅಸದ್ವ ಇದಮಗ್ರಮಾಸೀತ್ ಅನ್ನುವಂತ ಈ ಮಂತ್ರಕ್ಕ ಸೃಷ್ಟಿ ಪೂರ್ವದಲ್ಲಿ ಅಸತ್ತಿತ್ತು ಅಂತಂದ್ರೆ ಅಸದಿವ ಅಂತ, ಅಸತ್ತಿನಂತೆ ಅಂದ್ರೆ ಅಸತ್ತಿನಂತೆ ಅಂತಂದ್ರೆ ಅಂತೆ ಅಂತಂದಾಗ ಅದು ಅಸತ್ತೇ ಇತ್ತು ಅಂತ ಅಲ್ಲ. ಯಾಕಲ್ಲಿ ನಾಮರೂಪಗಳ ವಿಂಗಡಣೆ ಇಲ್ಲದೆ ಇರುವುದರಿಂದ, ನಾಮರೂಪಗಳ ಪ್ರಪಂಚದಲ್ಲಿ ಅಭಾವ ಆಗಿರುವುದರಿಂದ ಆ ಸೃಷ್ಟಿ ಪೂರ್ವದಲ್ಲಿ ಆ ಬ್ರಹ್ಮ ಅನ್ನುವಂಥದ್ದು ನಮಗ
ಈಗ ಹೆಂಗೆ ವಸ್ತುಗಳು ನಾವು ನೋಡ್ತೀವಲ್ಲ ಹಿಂಗೆ ಬ್ರಹ್ಮ ಆವಾಗ ನಮಗೆ ಗೋಚರ ಇತ್ತೇನು ಅಂತಂದ್ರೆ ಇಲ್ಲ. ಅದಕ್ಕೆ ಅದು ಅಸತ್ತಿನಂತೆ ಇತ್ತು ಅಂತೇಳಿ ಹಿಂಗೆ ಅರ್ಥವನ್ನ ಮಾಡುದು ಉಪಚಾರಕ್ಕೋಸ್ಕರವಾಗಿ ಹೇಳಿದ್ದಾರೆ ಹೊರತು ಅದು ವಾಸ್ತವಿಕವಲ್ಲ ಅಂತ. ಬ್ರಹ್ಮ ಅಸತ್ ಅನ್ನುವಂತಹದ್ದು ಅದು ವಾಸ್ತವಿಕವಲ್ಲ ಅಂತ ಇದು ಉಪಚಾರ ಮಾತ್ರ ಅಂತ ಹೇಳಿದ್ರಿ. ಈಗ ಏಷೈವ ಅಸದೇವ ಇದಮಗ್ರ ಆಸೀತ್ ಇತ್ಯತ್ರಾಪಿ ಯೋಜನಾ. ಇನ್ನ ಛಾಂದೋಗ್ಯೋಪನಿಷತ್ತಿನಲ್ಲಿಯೂ ಕೂಡ ಅಸದೇವ ಇದಮಗ್ರಮಾಸೀತ್ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಅಸತ್ತಾಗೇ ಇತ್ತು ಅಂತ ಹೇಳಿ ಅಲ್ಲೇನು ಮಂತ್ರವ ಹೇಳ್ಕೊಂಡು ಬಂದದಲ್ಲ, ಇಲ್ಲಿಯೂ ಕೂಡ ಅದನ್ನೇ ಯೋಜನೆ ಮಾಡ್ಕೋಬೇಕು ಅಂತ. ಅದನ್ನ ಆ ರೀತಿ ಯೋಜನೆ ಮಾಡಿ ನಾವು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಸದೇವ ಆಸೀತ್ ಅನ್ನುವಲ್ಲಿ ತತ್ ಸದಾಸೀತ್ ಇತಿ ಸಮಾಕರ್ಷಣಾತ್. ಯಾಕ ಅಂತಂದ್ರೆ ಇಲ್ಲಿ ತತ್ ಸದಾಸೀತ್ ಅದು ಸದಾ ತತ್ ಅಂದ್ರೆ ಸತ್ ಆಗಿತ್ತು ಅಂತ. ತತ್ ಸತ್ ಆಸೀತ್ ಅದು ಸತ್ತಾಗಿತ್ತು ಅಂತ ಹೇಳಿ ಅದನ್ನ ಸಮಾಕರ್ಷಣಾತ್ ಅಂತಂದ್ರೆ ಏನಿಲ್ಲಿ ಅದನ್ನ ಇಲ್ಲಿ ತಗೊಂಡು ಬಂದು ಹೇಳಿದ್ದಾರೆ ಅಂತ. ಪೂರ್ವ ಮಂತ್ರದಲ್ಲಿ ತತ್ ಸದಾಸೀತ್ ಅದು ಅಂದ್ರೆ ಯಾವುದು ಬ್ರಹ್ಮ ಅದು ಸತ್ತಾಗಿತ್ತು ಅಂತ. ಇತಿ ಸಮಾಕರ್ಷಣಾತ್ ಅಂದ್ರೆ ಏನು, ಅದನ್ನ ಎಳ್ಕೊಂಡು ಬಂದಾರ ಅಥವಾ ಅದನ್ನ ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಹೇಳಿದ್ದಾರೆ ಅಂತ. ಅತ್ಯಂತ ಅಭಾವ ಅಭ್ಯುಪಗಮೇಹಿ ಅಂದ್ರೆ ಅತ್ಯಂತ ಅಭಾವ ಅಂದ್ರೆ ಇಲ್ಲಿ ಬಂಜೆ ಮಗ ಅನ್ನುವಂಥದ್ದು ಅತ್ಯಂತ ಅಭಾವ. ಅದು ಮಲದ ಕೂಡು ಕೂಡ ಅತ್ಯಂತ ಅಭಾವ, ಅದು ಇಲ್ಲೇ ಇಲ್ಲ ಅಂತ. ಅದನ್ನ ನಾವು ಒಪ್ಪಿಕೊಂಡಿದ್ದಾದರೆ ತತ್ ಸದಾಸೀತಿ ಕಿಂ ಸಮಾಕೃಷ್ಯೇತ, ಅಲ್ಲಿ ಬ್ರಹ್ಮ ಅನ್ನುವಂಥದ್ದು ಇಲ್ಲವೇ ಇಲ್ಲ, ಬ್ರಹ್ಮ ಅತ್ಯಂತ ಅಭಾವ ಆಗಿದೆ ಅಂತ ನಾವು ಒಪ್ಪಿಕೊಂಡಾಗ ತತ್ ಸದಾಸೀತಿ ಕಿಂ ಸಮಾಕೃಷ್ಯೇತ ಅದು ಸತ್ತಾಗಿತ್ತು ಅಂತ ಹೇಳಿ ಅದನ್ನ ನಾವು ತಗೊಂಡು ಬಂದು ಹೇಳಕ್ ಆಕತ್ತೇನು ನಮಗ್ರಲ್ಲಿ? ಇಲ್ಲ. ಅದು ಬ್ರಹ್ಮ ಅತ್ಯಂತ ಅಭಾವ ಅಲ್ಲವೇ ಅಲ್ಲ, ಅತ್ಯಂತ ಅಭಾವ ಅಂತ ನಾವು ಒಪ್ಕೊಳ್ಳಿಕ್ಕೇನೆ ಬರಂಗಿಲ್ಲ. ಒಂದ್ ವೇಳೆ ಇಲ್ಲಿ ಬೌದ್ಧ ಬಂದು ಹೇಳ್ಬೋದು, ಇಲ್ರಿ ಅವಾಗ ಸತ್ತೇ ಇತ್ತು ಅಂತ ಹೇಳಿ ಒಂದ್ ವೇಳೆ ಹೇಳಿದ್ರೆ, ಅಂದ್ರೆ ಅತ್ಯಂತ ಅಭಾವವೇ ಇತ್ತು ಅಂತ ಅವ ಒಂದ್ ವೇಳೆ ಬಂದು ನಮಗೆ ಹೇಳಿದ್ರೆ ಅದನ್ನ ನಾವು ಒಪ್ಕೊಂಡಿದ್ದಾದ್ರೆ ಸತ್ ಸದಾಶೀತ್ ಅವಾಗ ಅದು ಸತ್ತಾಗಿತ್ತು ಅಂತ ಹೇಳಿ ಇತಿ ಕಿಂ ಸಮಾಕೃಷ್ಯೇತ ಅದನ್ನ ಇಲ್ಲಿ ಎಳ್ಕೊ ಬಂದಿಲ್ಲಿ ಹೇಳಕ್ ಆಗ್ತದೇನು ಅಂತಂದ್ರೆ ಇಲ್ಲ. ತದ್ಧೈಕ ಆಹುರಸದೇವೇದಮಗ್ರಮಾಸೀತ್ ಇತ್ಯತ್ರಾಪಿ ನ ಶ್ರುತ್ಯಂತರಭಿಪ್ರಾಯೇಣ ಅಯಮೇಕೀಯ ಮತೋಪನ್ಯಾಸಃ. ಇನ್ನೊಂದು ಛಾಂದೋಗ್ಯೋಪನಿಷತ್ನಲ್ಲಿ ತದ್ಧೈಕ ಆಹುರಸದವೇದಮಗ್ರಮಾಸೀತ್ ಅಂದ್ರೆ ಇದು ಮೊದಲು ಅಸತ್ತೇ ಆಗಿತ್ತು ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಅಲ್ಲಿ ಒಂದು ಶ್ರುತಿ ಅನ್ನುವಂತಹದ್ದನ್ನ ಅಲ್ಲಿ ಪರಾಮರ್ಶಿಸುವಂತ ಒಂದು ಅಭಿಪ್ರಾಯದಿಂದ ಈ ಕೆಲವರ ಮಾತನ್ನ ಅಲ್ಲಿ ಹೇಳಿಲ್ಲ ಅಂತ. ಕೆಲವು ಮತವಾದಿಗಳಂತ ಅಲ್ಲಿ ಮೊದಲು ಅಸತ್ಯ ಆಗಿತ್ತು ಅಂತ ಹೇಳಿ ಕೆಲವ್ರು ಏನ್ ಹೇಳ್ತಾರಲ್ಲ, ಅಲ್ಲಿಯೂ ಕೂಡ ಅಲ್ಲಿ ಮತ್ತೊಂದು ಶ್ರುತಿ ಅನ್ನುವಂತಹದ್ದನ್ನ ಅಲ್ಲಿ ಪರಾಮರ್ಶಿಸುವಂತ ಒಂದು ಅಭಿಪ್ರಾಯದಿಂದ ಆ ಕೆಲವರ ಮಾತನ್ನುವಂತಹದ್ದನ್ನ ಅಲ್ಲಿ ಹೇಳಿಲ್ಲ ಅಂತ. ಅದನ್ನ ಹೇಳ್ತಾರೆ. ಇತ್ಯತ್ರಾಪಿ ಶ್ರುತ್ಯಂತರಾಭಿಪ್ರಾಯೇನ, ಶ್ರುತ್ಯಂತರ ಅಂದ್ರೆ ಮತ್ತೊಂದು ಶ್ರುತಿ ಅಭಿಪ್ರಾಯದಿಂದ ಅಂತ. ಅಯಮೇಕೀಯಮಾತ್ಮೋಪನ್ಯಾಸಃ ಕ್ರಿಯಾಯಾಮಿವ ವಸ್ತುನಿ ವಿಕಲ್ಪಸ್ಯ ಸಂಭವಾತ್. ಈಗ ಒಂದು ಕ್ರಿಯೆಯನ್ನಂತಂದ್ರೆ ಒಂದು ಯಾವುದೋ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಆ ಕ್ರಿಯೆಯನ್ನ ಮಾಡ್ಬೇಕಾದ್ರೆ ಅದನ್ನ ಹೀಗೂ ಮಾಡ್ಬೋದು ಅಥವಾ ಹಾಗೂ ಮಾಡ್ಬೋದು ಅಂತ ಅಲ್ಲಿ ವಿಕಲ್ಪ ಮಾಡ್ಕೋಬಹುದು ನಾವು ಕ್ರಿಯೆಯೊಳಗ. ಕ್ರಿಯೆ ಅಂದ್ರೆ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಇದನ್ನ ಹಿಂಗರ ಮಾಡ್ರಿ ಅಥವಾ ಹಂಗರ ಮಾಡ್ರಿ ಅಂತ ಅಲ್ಲಿ ವಿಕಲ್ಪ ಉಂಟಾಗ್ತದಿಲ್ರಲ್ಲಿ. ಆದ್ರೆ ವಸ್ತುವಿನ ವಿಷಯದಲ್ಲಿ ಹಂಗಾಗೋದಿಲ್ಲ. ಒಂದು ವಸ್ತು ಅದ ಅಂತಂದ್ರೆ ವಸತೀತಿ ವಸ್ತು ಅಂತ, ಅದು ಯಾವಾಗಲೂ ಇರ್ತಕ್ಕಂಥದ್ದೇ ವಸ್ತು ಅಂತ ಕರೆಸಿಕೊಳ್ತದೆ ಇಲ್ಲಿ. ಅದಕ್ಕಂದ್ರೆ ಕ್ರಿಯಾಯಾಮಿವ ವಸ್ತುನಿ ವಿಕಲ್ಪಸ್ಯ ಅಸಂಭವಾತ್. ಕ್ರಿಯೆಯಂತೆ ವಸ್ತುಗಳಲ್ಲಿ ವಿಕಲ್ಪ ಅನ್ನುವಂತಹದ್ದು ಸಂಭವಿಸ್ತದೇನು ಅಂತಂದ್ರೆ ಇಲ್ಲ. ಅಂದ್ರೆ ಆ ಬ್ರಹ್ಮ ಅದು ಅಸತ್ತು ಅಥವಾ ಸತ್ತು ಅಂದ್ರೆ ಹಿಂಗ ಎರಡು ರೀತಿಯಿಂದ ಆ ವಸ್ತುವಿನಲ್ಲಿ ಹೇಳಕ್ಕಾಕತ್ತೆ ನಾವು? ಇಲ್ಲ. ಯಾಕಂದ್ರೆ ಅದು ವಸ್ತು
ಅಲ್ಲಿ ವಿಕಲ್ಪ ಆಗುವುದೇ ಇಲ್ಲ. ಅದು ಅಸತ್ತು ಅನ್ನುವಂತ ಇರುವಂತ ವಸ್ತುವಿನಲ್ಲಿ ಅದು ಅಸತ್ತು ಅನ್ನುವಂತಹದ್ದು ಹೇಳಕ್ಕಾಗ್ತತಿ ಅಂದ್ರೆ ಹೇಳಕ್ಕಾಗುದಿಲ್ಲ. ಅಲ್ಲಿ ವಿಕಲ್ಪ ಆಗುದಿಲ್ಲ ಅಂತಾರ ಅವರು. ವಸ್ತುವಿನಲ್ಲಿ ವಿಕಲ್ಪ ಆಗುದಿಲ್ಲ, ಆದ್ರೆ ಕ್ರಿಯೆಯಲ್ಲಿ ವಿಕಲ್ಪ ಆಗ್ಬೋದು. ಹೀಗರ ಮಾಡ್ಬೋದು, ಹಾಗರ ಮಾಡ್ಬೋದು ಅಂತೇಳಿ ಅಲ್ಲಿ ವಿಕಲ್ಪ ಅನ್ನುವಂತಹದ್ದು ಉಂಟಾಗ್ತದ ಅಂತ. ಅದಕ್ಕೆ ಇಲ್ಲಿ ಆ ವಸ್ತು ಅನ್ನುವಂತಹದ್ದು ಅಲ್ಲಿ ಶ್ರುತಿಯಂತೆ ಅದು ಸತ್ತು ಅಥವಾ ಈ ಶ್ರುತಿಯಂತೆ ಅದನ್ನ ಅಸತ್ತು ಅಂತ ಹೇಳಿ ವಿಕಲ್ಪಿಸಲಿಕ್ಕೆ ಆಗೋದಿಲ್ಲ ಅಂತ. ಒಂದ್ ಶ್ರುತಿಯೊಳಗೆ ಸತ್ ಅಂತ ಹೇಳಿದಾರ, ಇನ್ನೊಂದ್ ಶ್ರುತಿಯಲ್ಲಿ ಈ ಶ್ರುತಿಗಳು ನೋಡಿದ್ರೆ ಅಸತ್ ಅಂತ ಹೇಳಿದ್ದಾರೆ ಅಂತ ಹೇಳಿ ಒಂದೇ ವಸ್ತುವಿಗೆ ಸತ್ ಅಂತಾಗ್ಲಿ ಅಸತ್ ಅಂತಾಗ್ಲಿ ಈ ಎರಡು ವಿಕಲ್ಪಗಳು ಸಂಭವಿಸ್ತಾವೇನು ಅಂತಂದ್ರೆ ಇಲ್ಲ ಅಂತ. ಅಲ್ಲಿ ವಿಕಲ್ಪ ಅನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ ಆಚಾರ್ಯ ನಮಗಿಲ್ಲಿ ಹೇಳಿದ್ದಾರೆ ಅಂತ. ಅದಕ್ಕೆ ಇಲ್ಲಿ ನಮಗೆ ಶ್ರುತಿ ಪ್ರಮಾಣ ಅನ್ನುವಂತಹದ್ದು ಇದೆ, ಆ ಬ್ರಹ್ಮವಸ್ತು ಇದೆ ಅಂತ ಹೇಳಿ ಈ ರೀತಿಯಾಗಿ ನಾವು ತಿಳ್ಕೊಳ್ಬೇಕಿಲ್ರಿ. ಅದಕ್ಕಂದ್ರ ಅವರು ತಸ್ಮಾತ್ ಶ್ರುತಿ ಪರಿಗೃಹೀತ ಸತ್ಪದ ಸತ್ಪಕ್ಷ ದಾರ್ಢ್ಯಾಯೈವ ಅಯಂ ಮಂದಮತಿ ಪರಿಕಲ್ಪಿತಸ್ಯ ಅಸತ್ಪಕ್ಷಸ್ಯ ಉಪನ್ಯಸ್ಯ ನಿರಾಸ ಇತಿ ದ್ರಷ್ಟವ್ಯಂ. ತಸ್ಮಾತ್ ಆದ್ದರಿಂದ ಇಲ್ಲಿ ಶ್ರುತಿ ಪರಿಗೃಹೀತ, ಶ್ರುತಿ ಅನ್ನುವಂತಹದ್ದು ಗ್ರಹಿಸಲ್ಪಟ್ಟಿರ್ತಕ್ಕಂಥದ್ದು. ಶ್ರುತಿ ಅನ್ನುವಂತಹದ್ದು ಯಾವುದನ್ನ ಹೇಳಿಕ್ಕೆ ಹೊರಟೈತೋ, ಶ್ರುತಿ ಏನ್ ಹೇಳ್ತದ, ಸತ್ ಪಕ್ಷ ದಾರ್ಢ್ಯಾಯ. ಸತ್ಪಕ್ಷ ಅಂದ್ರೆ ಏನು, ಬ್ರಹ್ಮ ಸದ್ರೂಪವಾಗಿರ್ತಕ್ಕಂಥದ್ದು. ಸೃಷ್ಟಿ ಪೂರ್ವದಲ್ಲಿಯೂ ಕೂಡ ಬ್ರಹ್ಮವೇ ಇದೆ ಅಂತ ಹೇಳಿ ಅದನ್ನ ನಾವು ದೃಢ ಮಾಡ್ಬೇಕಾಗೈತಿ. ಈಗ ಬ್ರಹ್ಮ ಅನ್ನುವಂತಹದ್ದು ಅದು ಯಾವಾಗಲೂ ಇರತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಅದನ್ನ ಒಂದು ದೃಢ ಮಾಡುವುದಕ್ಕೋಸ್ಕರವಾಗಿ ಅಂತ ಅದನ್ನ ಗಟ್ಟಿ ಮಾಡೋಕಾಗೈತೆ. ಆ ಸತ್ಯತ್ವ ಅನ್ನುವಂತಹದ್ದನ್ನ ಅದನ್ನ ದೃಢಗೊಳಿಸುವುದಕ್ಕೋಸ್ಕರವಾಗಿ ಇನ್ನ ಇವರು ಅಯಂ ಮಂದಮತಿ ಪರಿಕಲ್ಪಿತಸ್ಯ, ಮಂದಮತಿಗಳು ಅಂತಂದ್ರೆ ಈ ಸಾಂಖ್ಯರಾಗಲಿ ಅಥವಾ ಅಸದ್ವಾದಿಗಳು ಯಾರು ಬೌದ್ಧರಾಗಲಿ ಅವರೆಲ್ಲ ಮಂದಮತಿಗಳು ಅಂತ. ಅವ್ರು ಏನ್ ಕಲ್ಪಿಸ್ಕೊಂಡಾರ ಅಂತಂದ್ರೆ ಅಸತ್ ಅಂತ, ಅಲ್ಲಿ ಏನು ಇದ್ದಿದ್ದಿಲ್ಲ. ಅವ್ರು ಅಸತ್ ಪಕ್ಷವನ್ನು ಒಪ್ತಾರಂತ. ಅಲ್ಲಿ ಬ್ರಹ್ಮ ಅನ್ನುವಂತಹದ್ದಿಲ್ಲ. ಆ ಸೃಷ್ಟಿ ಪೂರ್ವದಲ್ಲಿ ಅಲ್ಲಿ ಯಾವ ವಸ್ತು ಇಲ್ಲ, ಎಲ್ಲಾ ಅಭಾವ, ಎಲ್ಲಾ ಶೂನ್ಯ ಅವ್ರು ಹೇಳುವ ಪ್ರಕಾರ. ಅಲ್ಲಿ ಆ ಅಸತ್ಪಕ್ಷ ಅನ್ನುವಂತಹದ್ದನ್ನ ಅಲ್ಲಿ ಉಪನ್ಯಸ್ಯ ಅಂದ್ರೆ ಅದನ್ನ ಹೇಳ್ಕೊಂಡು, ಅಸತ್ಪಕ್ಷವನ್ನ ಹೇಳ್ಕೊಂಡು, ಯಾಕೆ ಅಲ್ಪ ಬುದ್ಧಿ ಉಳ್ಳವ್ರವ್ರು ಅವರು ಏನ್ ಕಲ್ಪಿಸ್ಕೊಂಡಾರ, ಅಸತ್ಪಕ್ಷವನ್ನ ಕಲ್ಪಿಸ್ಕೊಂಡಾರ ಅಂತ. ಇದು ಬೌದ್ಧರ ವಾದ ಅಂತ. ಬೌದ್ಧರು ಅಸತ್ ಅಂತ ಹೇಳ್ತಾರ. ಅವ್ರು ಏನೂ ಇಲ್ಲ ಅಂತಾರ. ಒಟ್ಟ ಅವ್ರು ಎಲ್ಲಾ ಶೂನ್ಯ, ಎಲ್ಲ ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ವಿಲಕ್ಷಣಂ ವಿಲಕ್ಷಣಂ ಅಂತ ಅವರು ಕೆಲವು ಮಾತುಗಳು ಅವರು ಉಪದೇಶ. ಅವರು ಬೌದ್ಧರು ಇದೇ ರೀತಿ ಅವರು ಅಸದ್ವಾದವನ್ನೇ ಹೇಳ್ತಾರ. ಅವರು ಒಂದು ಮತವನ್ನ ನಾವಿಲ್ಲಿ ಹೇಳಿಕೊಂಡು ನಿರಾಕರಣೆಯನ್ನ ಮಾಡಿದೆ ಅಂತ ಇಲ್ಲಿ ಅವರ ಪಕ್ಷವನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಇಲ್ಲಿ. ಅದಕ್ಕಂದ್ರೆ ಇಲ್ಲಿ ಉಪನ್ಯಾಸ ನಿರಾಸ ಇತಿ ದ್ರಷ್ಟವ್ಯಂ ತದ್ದೇದಂ ತರ್ರಿ ಅವ್ಯಾಕೃತಮಾಸೀತ್. ಇನ್ನು ಬೃಹದಾರಣ್ಯಕೋಪನಿಷತ್ನಲ್ಲಿ ತತ್ ಏದಂ ತರ್ಹಿ ಅವ್ಯಾಕೃತಮಾಸೀತ್, ಆಗ ಇಲ್ಲಿ ಇದು ಅವ್ಯಾಕೃತವೇ ಆಗಿತ್ತು ಅಂತ ಒಂದು ಶ್ರುತಿ ಅನ್ನುವಂಥದ್ದು ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ತದೆ. ಆಗ ಅಂತಂದ್ರೆ ಸೃಷ್ಟಿ ಪೂರ್ವದಲ್ಲಿ ಅಂತ. ಅಲ್ಲಿ ಅಂತಂದ್ರೆ ಏನು, ಆ ಬ್ರಹ್ಮದಲ್ಲಿ ಇದು ಅಂತಂದ್ರೆ ಯಾವುದಿದು, ಈ ಪ್ರಪಂಚ. ಬ್ರಹ್ಮದೊಳಗ ಸೃಷ್ಟಿ ಪೂರ್ವದಲ್ಲಿ ಇದು ಪ್ರಪಂಚ ಹೇಗಿತ್ತು ಅಂತಂದ್ರೆ ಅವ್ಯಾಕೃತವೇ ಆಗಿತ್ತು. ಅವ್ಯಾಕೃತ ಅಂದ್ರ ನಾಮರೂಪಗಳಿಂದ ವಿಂಗಡವಾಗದೆ ಅಂತ. ಹೆಂಗ ಒಂದು ಆಲದ ಬೀಜ ಇರ್ತದ, ಆಲದ ಬೀಜದೊಳಗ ವೃಕ್ಷ ಅದ, ದೊಡ್ಡ ಮರ ಅದ, ಆದ್ರ ತೋರಕತ್ತದಿನ ಮರ ಅದರೊಳಗ ಆ ಬೀಜದೊಳಗ ಇಲ್ಲ. ಅದು ಇನ್ನು ಮೊಳಕೆ ಹೊಡೆದು ದೊಡ್ಡ ಮರ ಆಗ್ತದ. ಅದ್ರಲ್ಲಿ ನಾಮರೂಪಗಳು ವ್ಯಕ್ತ ಇಲ್ಲ. ಅದ್ರಾಗ ಆ ಬೀಜದೊಳಗ ನಾಮರೂಪಗಳು ವಿಂಗಡಣವಾಗಿ ಬೀಜ ತೋರಕತ್ತವೇನು ಅಂತಂದ್ರೆ
ಇಲ್ಲ. ಅದು ಅವ್ಯಾಕೃತವಾಗಿ ಹೆಂಗ ಬೀಜದೊಳಗ ಮರ ಅನ್ನುವಂತಹದ್ದೈತೋ ಹಂಗ ಸೃಷ್ಟಿ ಪೂರ್ವದೊಳಗ ಈ ಬ್ರಹ್ಮದೊಳಗ ಈ ಜಗತ್ತನ್ನುವಂತಹದ್ದು ನಾಮರೂಪಗಳಿಂದ ವಿಂಗಡವಾಗದೆ ಬೇರೆ ಬೇರೆಯಾಗಿ ತೋರದೆ ಅದು ಅವ್ಯಾಕೃತವಾಗಿತ್ತು ಅಂತ ಹೇಳಿ ಇತ್ಯತ್ರಾಪಿ ನ ನಿರಧ್ಯಕ್ಷಸ್ಯ ಜಗತಃ ವ್ಯಾಕರಣಂ ಕಥ್ಯತೆ. ನೋಡಿ, ಈ ರೀತಿಯಾಗಿ ಅಲ್ಲಿ ಈ ಜಗತ್ತನ್ನುವಂತಹದ್ದು ನಿರಧ್ಯಕ್ಷಸ್ಯ, ಅದಕ್ಕೆ ಒಬ್ಬ ಅಧ್ಯಕ್ಷ ಬೇಕಲ್ರಿ. ಈಗ ಅದನ್ನ ಸೃಷ್ಟಿ ಮಾಡ್ತಕ್ಕಂತ ಒಬ್ಬ ಪುರುಷ ಬೇಕು. ಈಗ ಹೆಂಗ ಕುಂಬಾರ ಅನ್ನುವಂತಹದ್ದು ಇದ್ರನೇ ಆ ಗಡಿಗೆಗಳು ತಯಾರಾಗ್ತಾವ. ಅದನ್ನ ಮಾಡುವಂತ ಒಬ್ಬ ಪುರುಷ ಬೇಕಲ್ರಿ ಇವಾಗ. ಅದಕ್ಕೆ ಇಲ್ಲಿ ನಿರಧ್ಯಕ್ಷಸ್ಯ, ಅಲ್ಲಿ ಅಧ್ಯಕ್ಷನಿಲ್ಲದೆ ಜಗತಃ ವ್ಯಾಕರಣಂ ನ ಕಥ್ಯತೆ. ಈ ಜಗತ್ತು ನಾಮರೂಪಗಳಿಂದ ವಿಂಗಡ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೊಬ್ಬ ಅಧ್ಯಕ್ಷ ಬೇಕು. ಅದಕ್ಕೆ ಅದನ್ನ ಮಾಡ್ತಕ್ಕಂಥವನೊಬ್ಬ ಬೇಕು. ಅವ ಇಲ್ಲದೆ ಈ ಜಗತ್ತಿನ ಒಂದು ವ್ಯಾಕರಣ ಅಂದ್ರೆ ಏನು, ಅವು ನಾಮರೂಪಗಳಿಂದ ವಿಂಗಡ ಆಗುವಿಕೆ ಎನ್ನುವಂತಹದ್ದು ಇದು ಸಂಭವಿಸುವುದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಜಗತ್ತನ್ನುವಂತಹದ್ದು ನಾಮರೂಪಗಳು ವಿಂಗಡ ಆಗಬೇಕಾಯ್ತು, ವ್ಯಾಕರಣ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಒಬ್ಬ ಅಧ್ಯಕ್ಷ ಬೇಕೇ ಬೇಕು ಅಂತ. ಅದು ಹೇಳಕ್ ಬರೋಲ್ಲ. ಅಧ್ಯಕ್ಷ ಇಲ್ಲದೆ ಅದು ಈ ಜಗತ್ತು ನಾಮರೂಪಗಳಿಂದ ವ್ಯಾಕರಣ ಆಗೈತೆ ಅಂತ ಹೇಳಕ ಬರೋಲ್ಲ ಅಂತಾರ ಅವರು. ಸ ಏಷಃ ಇಹ ಪ್ರವಿಷ್ಟಃ ಆನಕಾಗ್ರೇಭ್ಯಃ. ಸಹ ಅಂದ್ರೆ ಅವನು ಅಂತ. ಏಷ ಇಹ ಪ್ರವಿಷ್ಟಃ, ಅವನು ಇಲ್ಲಿ ಆನಕಾಗ್ರೇಭ್ಯಃ ಅಂದ್ರೆ ಉಗುರಿನ ತುದಿಯವರೆಗೂ ಕೂಡ ಇಲ್ಲಿ ಅವನೇ ಇದರೊಳಗ ಸೇರ್ಕೊಂಡಾನ ಅಂತ. ಪ್ರವಿಷ್ಟ ಅಂದ್ರೆ ಏನು, ಇದರೊಳಗೆ ಪ್ರವೇಶ ಆಗ್ಯಾನಂತ. ಸ ಏಷಃ, ಅವನೇ ಅಂತಂದ್ರೆ ಯಾರು, ಅಲ್ಲಿ ಪರಮಾತ್ಮನೇ ಅಂತ. ಪರಮಾತ್ಮನೇ ಶರೀರ ತುಂಬೆಲ್ಲ ನಮ್ಮ ಉಗುರಿನ ತುದಿ ತನಕ ಅವನೇ ಇದ್ರೊಳಗೆ ಹೊಕ್ಕಾನಂತ. ಇತಿ ಅಧ್ಯಕ್ಷಸ್ಯ ವ್ಯಾಕೃತ ಪ್ರವೇಶಿತತ್ವೇನ ಸಮಾಕರ್ಷಾತ್. ಅದಕ್ಕಿಲ್ಲಿ ಅಧ್ಯಕ್ಷಸ್ಯ ಅಂತ ಹೇಳಿದ್ರು. ಅಲ್ಲಿ ಅಧ್ಯಕ್ಷನೇ ಏನ್ ಮಾಡಿದಾನೆ ಅಂತಂದ್ರೆ ವ್ಯಾಕೃತ ಕಾರ್ಯಾನುಪ್ರವೇಶಿತತ್ವೇನ, ಇಲ್ಲಿ ನಾಮರೂಪಗಳಿಂದ ವ್ಯಾಕರಣವಾಗಿರ್ತಕ್ಕಂಥ ವಿಂಗಡನವಾಗಿರ್ತಕ್ಕಂಥದ್ದು ಕಾರ್ಯ ಅದು ಈ ಶರೀರ. ಆ ಶರೀರದೊಳಗ ಅನುಪ್ರವೇಶಿತತ್ವೇನ, ಅದ್ರೊಳಗೆ ಅವನೇ ಪ್ರವೇಶ ಆಗಿದಾನಂತ. ನಮ್ಮ ಶರೀರದೊಳಗ ಅಲ್ಲಿ ನಾಮರೂಪಗಳನ್ನ ವ್ಯಾಕರಣ ಮಾಡಿ ಆ ಅಧ್ಯಕ್ಷ ಯಾರು, ಪರಮಾತ್ಮನೇ ಇದ್ರೊಳಗ ಒಳಗ್ ಪ್ರವೇಶ ಆಗಿದಾನ ಅಂತ. ಅದಕ್ಕೆ ಸಮಾಕರ್ಷಾತ್, ಅದನ್ನ ಇಲ್ಲಿ ಎಳಕೊಂಡು ಬಂದು ಇಲ್ಲಿ ನಮಗ ಅರ್ಥ ಮಾಡ್ತಾ ಇದ್ದಾರ. ಅಲ್ಲಿಂದ ಅದನ್ನ ತಗೊಂಡು ಬಂದು ಇಲ್ಲಿ ಅದನ್ನ ನಮಗ ತಿಳಿಸ್ತಾ ಇದ್ದಾರ ಅಂತ. ನಿರಧ್ಯಕ್ಷೆ ವ್ಯಾಕರಣ ಅಭ್ಯುಪಗಮೆ ಹಿ ಅನಂತರೇಣ ಪ್ರಕೃತಾವಲಂಬಿನ ಸಹ ಇತ್ಯನೇನ ಸರ್ವನಾಮ್ನ ಕಹ ಕಾರ್ಯಾನುಪ್ರವೇಶಿತತ್ವೇನ ಸಮಾಕೃಷ್ಯೇತ. ಈಗ ಯಾವ ಅಧ್ಯಕ್ಷನೂ ಇಲ್ಲದೆ ಈ ಜಗತ್ತು ತಾನೇ ವ್ಯಾಕರಣ ಆಗೈತಿ ಅಂತಂದ್ರ ಅವಾಗ ಮುಂದೆ ಬಂದಿರತಕ್ಕಂತ ಇಲ್ಲಿ ಸಹ ಅನ್ನುವಂತಹದ್ದಲ್ರಿ. ನಿರಧ್ಯಕ್ಷೇ ವ್ಯಾಕರಣ ಅಭ್ಯುಪಗಮೆ, ಇಲ್ಲಿ ಅಧ್ಯಕ್ಷ ಇಲ್ಲದೆ ಈ ಜಗತ್ತನ್ನುವಂತಹದ್ದು ತಾನಾಗಿಯೇ ನಾಮರೂಪಗಳಿಂದ ಅದು ವಿಂಗಡನವಾಗಿ ತೋರ್ತದ ಅಂತ ನಾವು ಒಂದ್ ವೇಳೆ ಒಪ್ಪಿಕೊಂಡಿದ್ದಾದ್ರ ಅರ್ಥ ಆಯ್ತಲ್ರಿ ಇವಾಗ. ನಿರಧ್ಯಕ್ಷೇ ವ್ಯಾಕರಣ ಅಭ್ಯುಪಗಮೆ ಹಿ ಅನಂತರೇಣ ಪ್ರಕೃತಾವಲಂಬಿನ ಸಹ. ಈಗ ಅನಂತರ ಅಂತಂದ್ರೇನು, ಈ ಶರೀರದೊಳಗ ಈ ಪ್ರಕೃತವಾಗಿರ್ತಕ್ಕಂಥ ಈ ಶರೀರದೊಳಗ ಇಲ್ಲಿ ಪ್ರವೇಶ ಆಗೈತಲ್ರಿ, ಒಳಗೊಬ್ಬ ಸಹ ಅಂತ ಬಂದೈತಿ ನೋಡ್ರಲ್ಲಿ. ಸಹ ಇತ್ಯನೇನ ಸರ್ವನಾಮ್ನ, ಸಹ ಅಂದ್ರೆ ಅವನು, ಇದು ಸರ್ವನಾಮ ಪದ. ಈಗ ರಾಮನು ಅಯೋಧ್ಯೆಗೆ ಹೋದನು, ಅವನು ಅಲ್ಲಿ ಅರಮನೆಯಲ್ಲಿ ಇದ್ದನು, ಅವನು ಅಂದಾಗ ಸರ್ವನಾಮ ಅಲ್ರಿ. ರಾಮನೇ ಅಲ್ಲಿ ಸಹ ಅಂದಾಗ ಅವನ ಹೋದಿಲ್ರಲ್ಲಿ. ಹಂಗಿಲ್ಲಿ ಸಹ ಅನ್ನುವಂತ ಸರ್ವನಾಮ.
ಆ ಸರ್ವನಾಮ ಅನ್ನುವಂಥದ್ದು ಕಹ ಕಾರ್ಯಾನುಪ್ರವೇಶತ್ವೇನ ಸಮಾಕೃಷ್ಯೇತ. ಹ್ಮ್ ಅಲ್ಲಿ ಅವನು ಅಂತ ಏನೊಂದು ಶಬ್ದ ಬಂದದಲ್ಲ, ಹ್ಮ್ ಮತ್ತು ಅದನ್ನ ನಾವು ಎಲ್ಲಿಂದ ಎಳ್ಕೊಂಡು ಬಂದು ಹೇಳಬೇಕಿಲ್ಲಿ? ಹ್ಮ್ ಯಾಕಂದ್ರೆ ನಾವು ಅಸತ್ ಅಂತ ನಾವು ಒಪ್ಕೊಂಡಿದ್ದಾದ್ರೆ ಅಲ್ಲಿ ಯಾವ ಅಧ್ಯಕ್ಷ ಇಲ್ಲದೆ ಹ್ಮ್ ಈ ನಾಮರೂಪ ಜಗತ್ತಿನ ಸೃಷ್ಟಿ ಆಗೈತಿ ಅಂತ ನಾವು ಒಂದು ವೇಳೆ ಒಪ್ಪಿದ್ದೆ ಆದ್ರೆ ಹ್ಮ್ ಅಲ್ಲಿ ಸಹ ಅಂದ್ರೆ ಆತನು ಅನ್ನುವಂತ ಈ ಸರ್ವನಾಮದಿಂದ ಹ್ಮ್ ಇಲ್ಲಿ ಯಾವನು ಈ ಶರೀರದೊಳಗೆ ಪ್ರವೇಶ ಆಗಿದಾನಲ್ರಿ, ಹ್ಮ್ ಅವನನ್ನ ನಾವು ಎಲ್ಲಿಂದ ಎಳ್ಕೊಂಬಂದು ಹೇಳಕ್ ಆಕೈತಿ ಅಂತ ಇಲ್ಲಿ. ಹ್ಮ್ ಸರಿ. ಅಲ್ಲ ಅಲ್ಲಿ ನಾವು ಒಪ್ಕೊಳ್ಬೇಕಲ್ಲ, ಮೊದಲೊಬ್ಬ ಅಧ್ಯಕ್ಷದಾನ ಅಂತಂದ್ರೆ ಆ ಅಧ್ಯಕ್ಷನೇ ನಮ್ಮ ಶರೀರದೊಳಗೆ ಇಲ್ಲಿ ಪ್ರವೇಶ ಆಗ್ಯಾನಂತ ನಮಗೆ ಹೇಳಕ್ ಸರಿ ಹೊಂತೈತಿ. ಇಲ್ಲಿ ಹೌದು. ಅಲ್ಲಿ ಅಧ್ಯಕ್ಷ ಇಲ್ಲದೆ ಹ್ಮ್ ಈ ನಾಮರೂಪ ದೇಹಾದಿ ಪ್ರಪಂಚ ತಾನ ಸೃಷ್ಟಿಯಾಗೈತಿ ಹ್ಮ್ ಅಂತ ಹೇಳಿ ಅಲ್ಲಿ ಸಹ ಅನ್ನೋ ಶಬ್ದ ಬರಂಗೇ ಇಲ್ಲಲ್ರಿ ಇವಾಗ. ಹೌದು. ಆದ್ರೆ ಅಲ್ಲಿ ಅವ್ರೇನ್ ಹೇಳ್ಯಾರ, ಅಧ್ಯಕ್ಷ ಈ ಶರೀರಕ್ಕೆ ಅಧ್ಯಕ್ಷ ಯಾರು? ಪರಮಾತ್ಮ. ಹ್ಮ್ ಅವನೇ ಅನೇನ ಜೀವನಾತ್ಮ ರೂಪೆ ನಾಮರೂಪ ವ್ಯಾಕರಮಾಣಿ ಅಂತ ಒಂದು ಶ್ರುತಿ ಅದಿಲ್ಲಿ. ಹ್ಮ್ ಅನೇನ ಜೀವೇನ ಆತ್ಮನ ಹ್ಮ್ ಅನೇನ ಜೀವನಾತ್ಮನ ಪ್ರವೇಶ ನಾಮರೂಪ ವ್ಯಾಕರವಾಣಿ ಹ್ಮ್ ಅಂದ್ರೆ ನಾಮರೂಪಾತ್ಮಕವಾಗಿರ್ತಕ್ಕಂಥ ಶರೀರಗಳನ್ನ ಸೃಷ್ಟಿಸಿ ಹ್ಮ್ ಜೀವರೂಪದಿಂದ ಅವನೇ ಪ್ರವೇಶ ಆಗಿದ್ದಾನೆ ಅಂತ ಶ್ರುತಿ ಹೇಳ್ತದೆ ಇಲ್ಲಿ. ಹ್ಮ್ ಅವನೇ ಅಂದ್ರೆ ಯಾರು? ಬ್ರಹ್ಮನೇ ಅಂದ್ರೆ ಪರಮಾತ್ಮನೇ ಹ್ಮ್ ಜೀವರೂಪದಿಂದ ಈ ಶರೀರದೊಳಗೆ ಪ್ರವೇಶ ಆಗಿದ್ದಾನ ಅಂತಾರೆ. ಹ್ಮ್ ಕರೆಕ್ಟ್. ಆದ್ದರಿಂದ ಇಲ್ಲಿ ಚೇತನಸ್ಯ ಚ ಅಯಂ ಆತ್ಮನಃ ಶರೀರೇ ಅನುಪ್ರವೇಶ ಶ್ರೂಯತೆ. ಹ್ಮ್ ಇಲ್ಲಿ ಚೇತನನಾಗಿರ್ತಕ್ಕಂಥ ಯಾವ ಆತ್ಮ ಇದಾನಲ್ಲ, ಹ್ಮ್ ಅವನೇ ಇಲ್ಲಿ ಈ ಶರೀರದೊಳಗ ಪ್ರವೇಶ ಆಗಿದ್ದಾನೆ ಅಂತ. ಹ್ಮ್ ಯಾವ ಚೇತನಾಗಿರ್ತಕ್ಕಂಥ ಪುರುಷ ಅದಾನಲ್ಲ, ಹ್ಮ್ ಅವನೇ ಈ ಶರೀರದೊಳಗ ಪ್ರವೇಶ ಆಗಿದ್ದಾನೆ ಅಂತ ಹೇಳಿ ಹ್ಮ್ ಶ್ರುತಿ ಎನ್ನುವಂತಹದ್ದು ನಮಗ ಉಪದೇಶ ಮಾಡ್ತಾ ಇದೆ ಅಂತ. ಹ್ಮ್ ಅನುಪ್ರವೇಶ ಶ್ರೂಯತೆ ಪ್ರವಿಷ್ಟಸ್ಯ ಚೇತನತ್ವ ಶ್ರವಣಾತ್. ಯಾಕಂದ್ರೆ ಆ ಒಳಗೆ ಪ್ರವೇಶ ಆಗಬೇಕಾಗಿತ್ತು, ಅವ ಚೈತನ್ಯ ಇರ್ಬೇಕಲ್ಲ. ಹ್ಮ್ ಚೈತನ್ಯ ಇದ್ರೇ ಒಳಗೆ ಪ್ರವೇಶ ಆಗಕ್ಕಾಗ್ತದ. ಹೌದು. ಅಂದ್ರೆ ಆ ಚೈತನ್ಯ ಯಾರು? ಆತ್ಮ. ಹ್ಮ್ ಆತ್ಮ ಅಂದ್ರೆ ಪರಮಾತ್ಮ ಅಂತ. ಹ್ಮ್ ಬ್ರಹ್ಮನೇ ಇಲ್ಲಿ ಜೀವರೂಪದಿಂದ ಹ್ಮ್ ಚೇತನಾಗಿರ್ತಕ್ಕಂಥ ಇಲ್ಲಿ ಜೀವರೂಪದಿಂದ ಹ್ಮ್ ಈ ಶರೀರದೊಳಗ ಪ್ರವೇಶವನ್ನ ಶ್ರುತಿ ಹೇಳಿರುವುದರಿಂದ ಹ್ಮ್ ಚೇತನತ್ವ ಶ್ರವಣಾತ್ ಹ್ಮ್ ಪಶ್ಯಂ ಅಚಕ್ಷುಃ ಶೃಣೋತ್ಯ ಶ್ರೋತ್ರಂ ಮನ್ವಾನೋ ಮನಃ. ನೋಡ್ರಿ ಇಲ್ಲಿ ಮತ್ತೆ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತದ? ಪಶ್ಯಂ ಅಚಕ್ಷುಃ, ಹ್ಮ್ ಅವನು ನೋಡುವುದರಿಂದ ಅವನು ನೋಟಕ ಅಂತ ಹೇಳಿಸ್ಕೊಳ್ತಾನ. ಹ್ಮ್ ಶೃಣ್ವನ್ ಅಶ್ರೋತ್ರಂ, ಅವನು ಕೇಳುವುದರಿಂದ ಹ್ಮ್ ಅವನು ಶ್ರೋತ್ರ ಅಂತ ಹೇಳಿಸ್ಕೊಳ್ತಾ ಇದ್ದಾನ, ಹ್ಮ್ ಕೇಳುವವನು ಅಂತ. ಹ್ಮ್ ಮನ್ವಾನೋ ಮನಃ, ಹ್ಮ್ ಅವನು ಮನನ ಮಾಡೋದ್ರಿಂದ ಅವನಿಗೆ ಹ್ಮ್ ಮಂತ್ರು ಅಂತ ಕರೀತಾರ ಅಂತ. ಹ್ಮ್ ಈ ರೀತಿಯಾಗಿ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ್ದು. ಹ್ಮ್ ಅಪಿಚ ಯಾದೃಶಂ ಇದಂ ಆದ್ಯತ್ವೇ ನಾಮರೂಪಾಭ್ಯಾಂ ವ್ಯಾಕ್ರಿಯಮಾಣಾಂ ಜಗತ್ ಸಾಧ್ಯಕ್ಷಂ ವ್ಯಾಕ್ರಿಯತೆ. ಅಪಿಚ ಯಾದೃಶಂ ಇದಂ ಆದ್ಯತ್ವೇ ಹ್ಮ್ ಅಂದ್ರೆ ಇಲ್ಲಿ ಈ ನಾಮರೂಪಗಳಿಂದ ವಿಂಗಡವಾಗುತ್ತಿರತಕ್ಕಂಥ ಈ ಜಗತ್ತನ್ನುವಂತಹದ್ದು ಹ್ಮ್ ಯಾದೃಶಂ ಇದಂ ಆದ್ಯತ್ವೇ ನಾಮರೂಪಾಭ್ಯಾಂ ವ್ಯಾಕ್ರಿಯಮಾಣಂ ಜಗತ್ ಸಾಧ್ಯಕ್ಷಂ ವ್ಯಾಕ್ರಿಯತೆ ಅಂತ. ಹ್ಮ್ ಇಲ್ಲಿ ಅಧ್ಯಕ್ಷ ಸಹಿತವಾಗಿ ಅಂತ ಇಲ್ಲಿ ಹ್ಮ್ ಇದು ವಿಂಗಡವಾಗ್ತಾ ಇದೆ ಅಂತ. ಹ್ಮ್ ಯಾವುದು ಈ ನಾಮರೂಪಗಳಿಂದ ವಿಂಗಡವಾಗುತ್ತಿರತಕ್ಕಂಥ ಈ ಜಗತ್ತನ್ನುವಂತಹದ್ದು ಹ್ಮ್ ಅದು ಅಧ್ಯಕ್ಷ ಸಹಿತವಾಗಿ ಇಲ್ಲಿ ವಿಂಗಡವಾಗ್ತಾ ಇದೆ ಅಂತ. ಹ್ಮ್ ಏವಂ ಅಂದ್ರೆ ಇದರಂತೆಯೇ ಹ್ಮ್ ಆದಿ ಸರ್ಗೇ ಅಪಿ ಇತಿ ಗಮ್ಯತೆ. ಇದು ಮೊದಲನೇ ಸೃಷ್ಟಿಯಲ್ಲಿ ಕೂಡ ಹೀಗೆ ಇದೆ ಅಂತ ನಮಗೆ ನಿಶ್ಚಯ ಆಗ್ತೈತೆ ಅಂತ. ಹ್ಮ್ ಪ್ರತಿಯೊಂದು ಸೃಷ್ಟಿಯೊಳಗೂ ಕೂಡ ಹ್ಮ್ ಅಲ್ಲಿ ಒಬ್ಬ ಅಧ್ಯಕ್ಷನಿಂದಲೇ ಹ್ಮ್ ನಾಮರೂಪಗಳ ವಿಂಗಡಣೆ ಆಗ್ತದೆ. ಹ್ಮ್ ನಾಮರೂಪಗಳನ್ನ ವಿಂಗಡಣೆ ಮಾಡತಕ್ಕಂಥವನು ಒಬ್ಬ ಅಧ್ಯಕ್ಷದಾನ ಅಂತ. ಹೆಂಗ್ ಕುಂಬಾರ ಅದಾನ ಅಂತ ತಿಳ್ಕೊಂಡ ಅಲ್ಲಿ ಮಡಿಕೆ, ಕುಡಿಕೆ, ಹರಿವಿ, ಮುಚ್ಚಳ ಇವೆಲ್ಲಾನು ತಯಾರಾಗಬೇಕಾದ್ರೆ ಅದಕ್ಕೊಬ್ಬ ಕುಂಬಾರ ಅದಾನಿಲ್ರಿ. ಹಂಗ ಒಬ್ಬ ಅಧ್ಯಕ್ಷ ಆದ್ರೂ ಬ್ರಹ್ಮ ಪರಶಿವ ಆ ಪರಮಾತ್ಮ ಇದ್ದದ್ದರಿಂದಲೇ ಈ ನಾಮರೂಪ ಜಗತ್ತಿನ ಒಂದು ಉತ್ಪತ್ತಿ ಅನ್ನುವಂತಹದ್ದಿದೆ ಅಂತ ಹೇಳ್ತಾರ ಅವ್ರು. ಏವಂ ಆದಿಸರ್ಗೇಪಿ ಇತಿ ಗಮ್ಯತೆ ಅಂದ್ರೆ ಮೊದಲಿನ ಸೃಷ್ಟಿಯೊಳಗೂ ಕೂಡ
ಹ್ಮ್ ಇದೇ ರೀತಿಯಾಗಿ ಇರಬೇಕು ಅಂತ ನಮಗೆ ಇದರಿಂದ ನಿಶ್ಚಯ ಆಗ್ತೈತಿ ಅಂತ. ಹ್ಮ್ ದೃಷ್ಟ ವಿಪರೀತ ಕಲ್ಪನ ಅನುಪಪತ್ತೇ. ಹ್ಮ್ ಯಾಕಂದ್ರೆ ನಮಗೆ ಹೆಂಗ ಕಂಡಿರ್ತದೋ ಅದಕ್ಕೆ ವಿರುದ್ಧವಾಗಿ ನಾವು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ, ಹ್ಮ್ ಅದು ಸರಿ ಆಗೋದಿಲ್ಲ ಅಂತ ಹೇಳ್ತಾರ ಅವ್ರು. ಹ್ಮ್ ನಾವು ಕಂಡದ್ದಕ್ಕೆ ನಾವೇನು ಕಂಡಿದ್ದೇವಲ್ಲ ಈಗ ಹ್ಮ್ ಅದಕ್ಕೆ ವಿರುದ್ಧವಾಗಿ ನಾವು ಕಲ್ಪನಾ ಮಾಡ್ಕೊಳಿಕ್ ಆಗ್ತದೇನು? ಹ್ಮ್ ಇಲ್ಲ. ದೃಷ್ಟ ವಿಪರೀತ ಕಲ್ಪನಾ ಅನುಪಪತ್ತೇ, ಹ್ಮ್ ಅದು ಹೊಂದುವುದಿಲ್ಲ ಅಂತ. ದೃಷ್ಟ ಅಂದ್ರೆ ಕಂಡದ್ದು, ಹ್ಮ್ ಕಂಡದ್ದಕ್ಕೆ ವಿಪರೀತ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಅಂತ. ಹ್ಮ್ ನಮ್ಗೆ ಹೆಂಗ್ ಕಂಡಿರ್ತೈತೋ ಅದಕ್ಕೆ ವಿರುದ್ಧವಾಗಿ ನಾವು ಕಲ್ಪನಾ ಮಾಡ್ಕೊಳ್ಳೋದು ಹ್ಮ್ ಇದು ಹೊಂದುವುದಿಲ್ಲ. ಹ್ಮ್ ಶ್ರುತ್ಯಂತರಮಪಿ ಅನೇನ ಜೀವೇನಾತ್ಮನಾನು ಪ್ರವಿಶ್ಯ ನಾಮರೂಪ ವ್ಯಾಕರವಾಣಿ ಇತಿ ಸಾಧ್ಯಕ್ಷಮೇವ ಜಗತಃ ವ್ಯಾಕ್ರಿಯಾಂ ದರ್ಶಯತಿ. ಹ್ಮ್ ನೋಡಿ, ಮತ್ತೊಂದು ಶ್ರುತಿನೂ ಕೂಡ ಏನ್ ಹೇಳ್ತದಂತಂದ್ರೆ, ಹ್ಮ್ ಇಲ್ಲಿ ಜೀವೇನ, ಹ್ಮ್ ಈ ಜೀವನ ಅನ್ನುವಂತ ಆತ್ಮ ಏನದನಲ್ಲ, ಹ್ಮ್ ಆತ್ಮನ ಅನುಪ್ರವಿಶ್ಯ ನಾಮರೂಪ ವ್ಯಾಕರಣವಾಣಿ. ಹ್ಮ್ ಇಲ್ಲಿ ಜೀವರೂಪನಾಗಿರ್ತಕ್ಕಂಥ ಆತ್ಮನೇ ಇದರೊಳಗೆ ಪ್ರವೇಶ ಆಗಿ ನಾಮರೂಪಗಳನ್ನ ವಿಂಗಡನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಮ್ ನಾಮರೂಪೆ ವ್ಯಾಕರವಾಣಿ, ನಾಮರೂಪಗಳನ್ನು ನಾನು ವಿಂಗಡಿಸ್ತಾ ಇದ್ದೀನಿ. ಹ್ಮ್ ಜೀವರೂಪದಿಂದ ಈ ಶರೀರದೊಳಗೆ ಪ್ರವೇಶ ಆದವನು ಪರಮಾತ್ಮನೇ ಅಂತ ಇಲ್ಲಿ ಹ್ಮ್ ಈ ಶ್ರುತಿ ಅಂದ್ರೆ ಈ ರೀತಿ ಶ್ರುತಿಯು ಕೂಡ ಹೇಳ್ಕೊಂಡ್ ಬರ್ತಾ ಇದೆ ಅಂತ. ಹೌದು ಇತಿ ಸಾಧ್ಯಕ್ಷಮೇವ ಜಗತಃ ವ್ಯಾಕ್ರಿಯಾಂ ದರ್ಶಯತಿ. ಇಲ್ಲಿ ಅಧ್ಯಕ್ಷ ಸಹಿತನಾಗಿಯೇ, ಯಾಕೆ ಇಲ್ಲೊಬ್ಬ ಅಧ್ಯಕ್ಷದಾನ ಇಲ್ಲಿ, ಹೌದು ಯಾರು ಇಲ್ಲಿ ಜೀವರೂಪನಾಗಿರ್ತಕ್ಕಂಥ ಯಾವ ಪರಮಾತ್ಮದನಲ್ಲ ಹ್ಮ್ ಅವನೇ ಇಲ್ಲಿ ಜಗತ್ತಿನ ಒಂದು ವ್ಯಾಕ್ರಿಯತಾಂ ದರ್ಶಯತಿ. ವ್ಯಾಕ್ರಿಯಾಮ್ ಅಂದ್ರೇನು? ನಾಮರೂಪಗಳನ್ನ ವಿಂಗಡನ ಮಾಡ್ತಕ್ಕಂಥದ್ದು ಅಂತ. ಹ್ಮ್ ಈ ಪ್ರಾಣಿಗಳ ದೇಹ, ಮನುಷ್ಯರ ಶರೀರ, ಇವೆಲ್ಲ ಪಶು ಪಕ್ಷಿಗಳ ಶರೀರ, ಇವೇ ನಾವು ನೋಡುವಂತ ಈ ಸಮಸ್ತ ಪ್ರಪಂಚಗಳು ನಾಮರೂಪಗಳಿಂದ ನಮಗ್ ವ್ಯಕ್ತ ಆಗಿ ತೋರಾಕತ್ತಾವಲ್ರಿ. ಇದನ್ನ ಮಾಡೋ ಒಬ್ಬ ಅದಾನ ಅಂತ ಹೇಳ್ತಾರ ಅವ್ರು. ಒಬ್ಬ ಪರಮಾತ್ಮದಾನ, ಪರಮಾತ್ಮನಿಂದಲೇ ಇದೆಲ್ಲ ವಿಕಾರವಾಗಿ ತೋರಾಕತ್ತದ ಅಂತ. ವ್ಯಾಕ್ರಿಯತ ಇತ್ಯಪಿ ಕರ್ಮ ಕರ್ತರಿ ಲಕಾರಃ ಸತ್ಯೇವ ಪರಮೇಶ್ವರೇ ವ್ಯಾಕರ್ತರಿ ಸೌಕರ್ಯಂ ಅಪೇಕ್ಷ ದ್ರಷ್ಟವ್ಯ. ಇಲ್ಲಿ ವ್ಯಾಕ್ರಿಯತ ಅಂತ ಒಂದು ಶಬ್ದ ಬಂತು. ವ್ಯಾಕ್ರಿಯತ ಇತ್ಯಪಿ ಅಂದ್ರೆ ವ್ಯಾಕ್ರಿಯತ ಅಂತಂದ್ರೆ ಏನು? ವಿಂಗಡ ಆಯ್ತು ಅಂತ. ಅದು ವಿಂಗಡಣೆ ಆಯ್ತು ಅಂತ ಹೇಳಿ ಇತಿ ಕರ್ಮಕರ್ತರಿ ಲಕಾರಃ, ಅಲ್ಲಿ ಕರ್ಮಕರ್ತರಿ ಲಕಾರವನ್ನ ಅಲ್ಲಿ ಉಪಯೋಗ ಮಾಡಿದಾರ ಅಂತ. ಕರ್ತರಿ ಸತ್ಯೇವ ಪರಮೇಶ್ವರೇ ವ್ಯಾಕರ್ತರಿ ಸೌಕರ್ಯಂ ಅಂದ್ರೆ ಅಲ್ಲಿ ಕರ್ಮಕರ್ತರಿ ಲಕಾರ ಅನ್ನುವಂತಹದ್ದನ್ನ ಅಲ್ಲಿ ಉಪಯೋಗಿಸಿರುವಂತಹದ್ದು ಇಲ್ಲಿ ವ್ಯಾಕೃತವಾಗಿರ್ತಕ್ಕಂಥ ಪರಮೇಶ್ವರ ಅಂತ. ವ್ಯಾಕರ್ತರಿ ಸೌಕರ್ಯಂ ಅಪೇಕ್ಷ ದ್ರಷ್ಟವ್ಯ, ಪರಮೇಶ್ವರೇ ವ್ಯಾಕರ್ತರಿ ಅಂತ. ಇಲ್ಲಿ ಪರಮೇಶ್ವರನೇ ಅಲ್ಲಿ ಏನ್ ಮಾಡ್ಯಾನ ಅವನು? ಅದನ್ನ ನಾಮರೂಪಗಳನ್ನು ವಿಂಗಡಣೆ ಮಾಡ್ಯಾನ ಅಂತ. ಅವ ಪರಮಾತ್ಮ ಇದ್ದಾಗಲ್ಲಲ್ರಿ ಎಲ್ಲ ನಾಮರೂಪಗಳ ವ್ಯಾಕರಣ ಆಗೋದು. ಅದಕ್ಕೆ ವ್ಯಾಕರ್ತರು ಯಾರಪ್ಪ ಅಂತಂದ್ರೆ ವಿಂಗಡಣೆ ಮಾಡಿರ್ತಕ್ಕಂಥವ್ನು ಯಾರು? ಪರಮೇಶ್ವರ. ಅವನು ಇರುವಾಗಲೇ ಇಲ್ಲಿ ಅವನ ಒಂದು ಸೌಕರ್ಯ ಅಪೇಕ್ಷೆಯಿಂದ ಇದೆಲ್ಲ ಆಗೈತಿ ಅಂತ ತಿಳ್ಕೊಬೇಕಂತ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರ ಅವರು. ಯಥಾ ಲೂಯತೆ ಕೇದಾರಃ ಸ್ವಯಮೇವ ಇತಿ. ಲೂಯತೆ ಕೇದಾರಃ ಸ್ವಯಮೇವ, ಸ್ವಯಂ ಅಂದ್ರೆ ಸ್ವತಃ ಅಂತ. ಆ ಗದ್ದೆ ಅನ್ನುವಂತದ್ದು ತಾನೇ ಕಟಾವ್ ಆಗ್ತಾ ಇದೆ ಅಂತಂದ್ರೆ ಗದ್ದೆ ತಾನೇ ಕಟಾವ್ ಆಕೈತೇನ್ರಿ? ಒಬ್ಬ ಮಾಡವದಾನಿಲ್ರಿ ಅಲ್ಲಿ. ಆ ಗದ್ದೆಯನ್ನು ಕೊಯ್ತಕ್ಕಂಥವ್ನೊಬ್ಬ ಅದಾನಲ್ರಿ, ನಾವ್ ಅಲ್ಲಿ ತಿಳ್ಕೊತೀವಿಲ್ರಿ, ಗದ್ದೆ ಕಟಾವ್ ಆಗತೈತಿ ಅಂತ ಹೇಳ್ತೀವಿ ನಾವಿಲ್ಲಿ, ಪ್ರಯೋಗ ಮಾಡ್ತೀವಿ. ಗದ್ದೆ ಕಟಾವ್ ಆಗಕತ್ತೈತಿ ಅಂತ ತಾನೇ ಕಟಾವ್ ಆಕತ್ತೇನ್ರಿ? ಅದು ಅದನ್ನ ಕಟಾವ್ ಮಾಡುವಂತ ಒಬ್ಬ ಪುರುಷ ಅದಾನಲ್ರಿ, ಅದನ್ನ ಕಟ್ ಮಾಡುವಂತ ಒಬ್ಬ ಅದಾನಲ್ರಿ. ಈಗ ತಾನೇ ಅಂತೂ ಕಟಾವ್ ಆಗಂಗಿಲ್ರಿ ಅದು. ಅಲ್ಲಿ ಕ್ರಿಯೆಯನ್ನ ಅಲ್ಲಿ ಪೂರ್ಣಗೊಳಿಸ್ಬೇಕಾದ್ರೆ ಅಲ್ಲಿ ಕಟಾವ್ ಮಾಡ್ತಕ್ಕಂಥವನೊಬ್ಬವ ಇದ್ದಾಗಲೇ ಅಲ್ಲಿ ಪ್ರಯೋಗ ಆಗ್ತೈತಿ ಅಂತ. ಅಲ್ಲಿ ಆ ಕ್ರಿಯೆಯನ್ನ ಪೂರ್ತಿಗೊಳಿಸ್ತಕ್ಕಂತ ಆ ಕಟಾವು ಮಾಡುವಂತ ಒಬ್ಬ ವ್ಯಕ್ತಿ ಬೇಕಲ್ಲ, ಅವ ಇದ್ದಾಗಲೇ ಅಲ್ಲಿ ಕಟಾವು ಮಾಡುವುದು ಪ್ರಯೋಗ ಸರಿ ಆಗ್ತೈತಿ ಅಂತ. ಅದನ್ನೇ ಇಲ್ಲಿ ಅವರು ಹೇಳ್ಕೊಂಡ್ ಬಂದ್ರು. ಯಥಾ ಲೂಯತೆ ಕೇದಾರಃ ಸ್ವಯಂ ಇತಿ ಸತ್ಯೇವ ಪೂರ್ಣಕೆ ಲವಿತಂ ಯದ್ವಾ ಕರ್ಮಣ್ಯೇವ ಏಷಃ ಲಕಾರಃ ಅರ್ಥಾಕ್ಷಿಪ್ತಂ ಕರ್ತಾರಂ ಅಪೇಕ್ಷ ದ್ರಷ್ಟವ್ಯ ಯಥಾ ಗಮ್ಯತೆ ಗ್ರಾಮ ಇತಿ.
ಹ್ಮ್ ಸತ್ಯೇವ ಪೂರ್ಣಕ್ಕೆ ಲವಿತಂ ಹ್ಮ್ ಅಂದ್ರೆ ಅಲ್ಲಿ ಯಾವ ಅದನ್ನ ಕಟಾವು ಮಾಡ್ತಕ್ಕಂಥ ವ್ಯಕ್ತಿ ಇದ್ರನೇ ಹ್ಮ್ ಅಲ್ಲಿ ಆ ಗದ್ದೆಯ ಕಟಾವು ಅನ್ನುವಂತಹದ್ದು ಆಗ್ತದೆ ಅನ್ನೋದು ಹೊಂತೈತಿ ಅಂತ. ಹ್ಮ್ ಆ ಪುರುಷ ಇಲ್ಲದೆ ತಾನೇ ಅದು ಸ್ವತಃ ತಾನೇ ಗದ್ದೆ ಎಂದು ಕಟಾವು ಆಗಕ್ಕೆ ಸಾಧ್ಯ ಇಲ್ಲ ಅಂತ. ಹ್ಮ್ ಒಬ್ಬ ಕೊಯ್ಯವ ಬೇಕೇ ಬೇಕಂತ. ಹೌದು ಹೌದು ಅಥವಾ ಯದ್ವಾ ಕರ್ಮಣೇವ ಏಷ ಲಕಾರ ಅರ್ಥಾಕ್ಷಿಪ್ತಂ ಕರ್ತಾರಂ. ಹ್ಮ್ ಹಾಗೆ ಇಲ್ಲಿ ಯಾವಾಗ ಲಕಾರ ಅನ್ನುವಂತಹದ್ದು ಕರ್ಮಣಿ ಪ್ರಯೋಗ ಅನ್ನುವಂತಹದ್ದು ಆಗ್ತದೋ, ಹ್ಮ್ ಕರ್ತೃ ಪ್ರಯೋಗ ಕರ್ಮಣಿ ಪ್ರಯೋಗ ಅಂತ ಬರ್ತಾವೆ ವ್ಯಾಕರಣದೊಳಗೆ. ಹ್ಮ್ ಆಗ ಅಲ್ಲಿ ಅರ್ಥಾಕ್ಷಿಪ್ತವಾಗಿರ್ತಕ್ಕಂಥ ಕರ್ತೃವಿನ ಅಪೇಕ್ಷೆಯಿಂದ ಅಂತ ತಿಳ್ಕೊಳ್ಬೇಕಲ್ಲಿ. ಹ್ಮ್ ಆ ಲಕಾರ ಯಾವುದು ಕರ್ಮಣಿ ಪ್ರಯೋಗದೊಳಗೆ ಹ್ಮ್ ಅದು ಹೇಗೆ ಅಂತಂದ್ರೆ ಗಮ್ಯತೆ ಗ್ರಾಮ ಹ್ಮ್ ಯಥಾ ಗಮ್ಯತೆ ಗ್ರಾಮ ಇತಿ ಅಂತ. ಹ್ಮ್ ಯದ್ವಾ ಕರ್ಮಣ್ಯೇವ ಏಷ ಲಕಾರ ಅರ್ಥಾಕ್ಷಿಪ್ತ ಕರ್ತಾರಂ ಅಪೇಕ್ಷೆ ದ್ರಷ್ಟವ್ಯ. ಹ್ಮ್ ಅಲ್ಲಿ ಕರ್ತೃವನ್ನ ಅಪೇಕ್ಷೆ ಮಾಡಿಕೊಂಡೇ ಅಲ್ಲಿ ಹ್ಮ್ ಅಲ್ಲಿ ಆ ಪ್ರಯೋಗ ಆಗಿರ್ತದ ಅಂತ. ಹ್ಮ್ ಈಗ ಯಥಾ ಗಮ್ಯತೆ ಗ್ರಾಮ, ಹ್ಮ್ ಈ ಗ್ರಾಮ ಅನ್ನುವಂತ ಇದು ಹೊಂದಲ್ಪಡ್ತದ ಅಂತ. ಹ್ಮ್ ಗ್ರಾಮ ಹೊಂದಲ್ಪಡ್ತದ ಗ್ರಾಮಕ್ಕೊಬ್ಬ ಹೋಗಿ ಸೇರ್ಕೊಂಡಾನ ಅಂತ, ಗ್ರಾಮ ಪ್ರಾಪ್ತಿ ಆಗೈತಂತ. ಹ್ಮ್ ಆ ಗ್ರಾಮ ತಾನೇ ಹಂಗ ಹೊಂದಲ್ಪಡ್ತೈತ್ರಿ ಅದು. ಹೌದು ಹೌದು ಒಬ್ಬ ನಡ್ಕೊಂತ ಹೋಗ್ಯಾನ, ಆ ಗ್ರಾಮವನ್ನು ಸೇರಿದಾನ. ಹ್ಮ್ ಅದೇ ಗ್ರಾಮ ಏನಂತಂದ್ರ ಅವರು ಗಮ್ಯತೆ ಹ್ಮ್ ಗಮ್ಯತೆ ಗ್ರಾಮ, ಗ್ರಾಮ ಹೊಂದಲ್ಪಡ್ತದಂದ್ರೆ ಗ್ರಾಮ ಅವನಿಗೆ ಹ್ಮ್ ದೊರಕೈತಿ ಅಂತ, ಅವನಿಗೆ ಪ್ರಾಪ್ತ ಆಗೈತಿ ಅಂತ. ಹ್ಮ್ ಅಂದ್ರೆ ಅಲ್ಲಿಯೂ ಕೂಡ ಒಬ್ಬ ಅದಾನಲ್ಲ, ಕರ್ತೃ ಅದಾನಲ್ರಿ ಅಲ್ಲಿಯೂ ಕೂಡ. ಹೌದು ಹೌದು ಕರ್ಮಣಿ ಪ್ರಯೋಗ ಆಗಲಿ ಕರ್ತರಿ ಪ್ರಯೋಗ ಆಗಲಿ ಒಬ್ಬ ಮಾಡೋ ಒಬ್ಬ ಕರ್ತೃ ಬೇಕೇ ಬೇಕಲ್ರಿ ಅಲ್ಲಿ. ಹೌದು ಅದಿದ್ರನೇ ಎರಡು ಪ್ರಯೋಗ ಆಗ್ತಾವಲ್ಲಿ. ಹ್ಮ್ ಅವ ಇಲ್ಲದೆ ಹೋದ್ರೆ ಅಲ್ಲಿ ಅಲ್ಲಿ ಕ್ರಿಯೆಗಳು ಇದಾಗಂಗಿಲ್ಲ ಅಂತ, ಅಲ್ಲಿ ಹೊಂದೋದಿಲ್ಲ ಅಂತ ಹೇಳ್ತಾರ. ಹ್ಮ್ ಹಾಗೆ ಇದು ಅಂತ ಹೇಳಿ ಹ್ಮ್ ಇಷ್ಟು ವಿಚಾರವನ್ನ ಈ ಒಂದು ಅಧಿಕರಣದಲ್ಲಿ ಹೇಳ್ಕೊಂಡು ಬಂದ್ರಿ ಇವಾಗ. ಹೌದು ಹೌದು ಇನ್ನು ಮುಂದಿನ ಅಧಿಕರಣ ಬಾಲಾಖ್ಯಧಿಕರಣ ಅಂತ ಹೇಳಿ. ಹ್ಮ್ ಇಲ್ಲಿ ಕೂಡ ಪರಮಾತ್ಮ ವಿಚಾರವಾಗೇನೆ ಬರ್ತೈತಿ ಅದು. ಹ್ಮ್ ಹ್ಮ್ ಇದನ್ನ ನೋಡೋಣ್ರಿ ಮತ್ತೆ ಸಾಯಂಕಾಲ ಅನುಕೂಲ ಆದ್ರೆ ಹ್ಮ್ ನೋಡೋಣ್ರಿ ಇದು. ಹ್ಮ್ ಹ್ಮ್